ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಕ್ಸಲೆಂಟ್ ಈವ್ನಿಂಗ್. ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಸಬ್ಜೆಕ್ಟ್ ಆಲ್ರೆಡಿ ನಿಮ್ಗೆ ವಾಟ್ಸಪ್ ನಲ್ಲಿ ಝೂಮ್ ಮೀಟಿಂಗ್ ನ ಲಿಂಕ್ ನ ಕಳಿಸುವಂತ ಸಂದರ್ಭದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ ನಮ್ಮ ಟೀಮ್ ಇಂದ. ಸಬ್ಜೆಕ್ಟ್ ಇವತ್ತಿನ ಇಂಪಾರ್ಟೆಂಟ್ ನೇಮೇ ಬಂದು ನಂಬರ್ಸ್ ಅಂಡ್ ರೇಷಿಯೋಸ್ ಅಂತ ಹೇಳಿ. ನಂಬರ್ಸ್ ಅಂಡ್ ರೇಷಿಯೋಸ್ ಏನಿದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಲ್ಲಿ ಈ ನಂಬರ್ಸ್ ಅಂದ್ರೆ ಏನು, ರೇಷಿಯೋಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆಕ್ಚುಲಿ ಈ ನಂಬರ್ಸ್ ಮತ್ತೆ ರೇಷಿಯೋಸ್ ನ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನ ಪಲ್ಸ್ ಅಂತಾನೆ ಕರೀತಾರೆ. ಹೇಗೆ ನಮ್ಮ ಆರೋಗ್ಯ ಹೇಗಿದೆ ಅಂತ ಹೇಳಿ ಡಾಕ್ಟರ್ ನಮ್ಮ ಪಲ್ಸ್ ಅನ್ನ ನೋಡಿ ನಮ್ಮ ಆರೋಗ್ಯದಲ್ಲಿ ಏನಾದ್ರು ಏರುಪೇರು ಆಗಿದೆಯಾ, ವ್ಯತ್ಯಾಸ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದೇ ತರ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಲ್ಲಿ ನಿಮ್ ಬಿಸ್ನೆಸ್ ಹೇಗ್ ನಡೀತಿದೆ ಅನ್ನೋದನ್ನ ನಿಮ್ಮ ನಂಬರ್ಸ್ ಗಳನ್ನ ಮತ್ತೆ ನಿಮ್ಮ ರೇಷಿಯೋಸ್ ಗಳನ್ನ ನೋಡಿ ಹೇಳೋದಕ್ಕೆ ಸಾಧ್ಯತೆ ಇದೆ. ಈ ನಂಬರ್ಸ್ ಮತ್ತೆ ರೇಷಿಯೋಗೆ ಅಷ್ಟು ಪವರ್ ಇದೆ. ಅದಕ್ಕೇನೆ ಒಂದ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ, MLM ಅನ್ನುವಂಥದ್ದು ಒಂದು ನಂಬರ್ ಗೇಮ್ ಇದ್ದಂತೆ ಅಂತ ಹೇಳಿ. ನಂಬರ್ ಗೇಮ್ ತುಂಬಾ ಸುಲಭವಾದಂತಹ ಗೇಮ್. ಯಾರ್ ಬೇಕಾದ್ರೂ ಇದನ್ನ ಪ್ಲೇ ಮಾಡಬಹುದು. ಈ ಒಂದು MLM ಅನ್ನೋ ಒಂದು ಗೇಮ್ ಅಲ್ಲಿ ಯಾರ್ ಬೇಕಾದ್ರೂ ಕೂಡ ಆಟ ಆಡ್ಬೋದು. ಆದ್ರೆ ಈ ನಂಬರ್ ಗೇಮ್ ನ ತಿಳ್ಕೊಳ್ಬೇಕು ನಾವು. ಈ ನಂಬರ್ ಗೇಮ್ ನ ತಿಳ್ಕೊಳ್ದೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಗೇಮ್ ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕಾಗಲ್ಲ. ಸೊ ಎಲ್ಲರೂ ಕೂಡ ತಿಳ್ಕೊಳ್ಳೋದಕ್ಕೆ ರೆಡಿ ಇದೀರಾ? ಆರು ರೆಡಿ? ಒಂದ್ಸಲ ಎಲ್ಲರನ್ನು ಕೂಡ ಅನ್ಮ್ಯೂಟ್ ಮಾಡ್ತೀನಿ. ರೆಡಿ ಇದ್ದೀರಾ ಅಂತೇಳಿ ಒಂದ್ಸಲ ರೆಡಿ ಅಂತೇಳಿ ನನಗೆ ರಿಪ್ಲೈ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಇದು ಆನ್ಲೈನ್ ಮೀಟಿಂಗ್ ಆಗಿರೋದ್ರಿಂದ ನಾನ್ ನಿಮ್ಮನ್ನ ನೋಡೋದಕ್ಕಾಗ್ತಾ ಇಲ್ಲ, ನೀವು ನನ್ನ ನೋಡೋದಕ್ಕಾಗ್ತಾ ಇಲ್ಲ. ಸ್ಲೈಡ್ಸ್ ಗಳ ಮುಖಾಂತರ ನಾನು ಕ್ಲಾಸಸ್ ಗಳನ್ನ ತಗೊಳ್ತಿರೋದ್ರಿಂದ ನಿಮ್ಮ ಒಂದು ಧ್ವನಿಯೇ ನನಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ನೀವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಾ ಕಾರ್ಯಕ್ರಮದಲ್ಲಿ ಅಂತೇಳಿ. ಸೊ ಆರ್ ಯು ರೆಡಿ? Yes, sir. Yes, Yes, sir. sir. We are Yes, sir. ready. Yes, sir. Thank you, sir. We are ready, sir. Okay, sir. Ready, Okay, sir. Okay. Ready, sir. Ready. ಎಸ್ ಲೀಡರ್ಸ್. ಸೊ ಇಲ್ಲಿ ಎರಡು ಇಂಪಾರ್ಟೆಂಟ್ ವಿಚಾರ ಬರುತ್ತೆ. ಒಂದು, ನಮ್ಮ ಕಂಪನಿಯಲ್ಲಿ ನಮ್ಮ ಟೀಮಿನ ನಂಬರ್ಸ್ ನ ತಿಳ್ಕೊಳ್ಳುವಂಥದ್ದು. ನಮ್ಮ ಕಂಪನಿಯಲ್ಲಿ ನಮ್ಮ ಟೀಮಿನ ನಂಬರ್ಸ್ ನ ತಿಳ್ಕೊಳ್ಳುವಂಥದ್ದು ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನಂತಂದ್ರೆ, ನಾವೇನ್ ನಂಬರ್ಸ್ ನ ತಿಳ್ಕೊಳ್ತೀವಿ, ನಮ್ಮ ಟೀಮ್ ನಂಬರ್ಸ್ ನಾವು ತಿಳ್ಕೊಳ್ತೀವಿ, ಆ ನಂಬರ್ಸ್ ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗುವಂಥದ್ದು. ಈ ಎರಡು ಇಂಪಾರ್ಟೆಂಟ್ ವಿಚಾರ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಒಂದು, ನಮ್ಮ ಕಂಪನಿಯ ನಮ್ಮ ಟೀಮ್ ನ ನಂಬರ್ಸ್ ನ ತಿಳ್ಕೊಳ್ಳುವಂಥದ್ದು. ಇನ್ನು ಎರಡನೇದು, ಆ ನಂಬರ್ಸ್ ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗುವಂಥದ್ದು. ಆ ನಂಬರ್ಸ್ ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗುವಂಥದ್ದು. ಸೊ ಇಲ್ಲೊಂದಿಷ್ಟು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳಿದ್ದೀನಿ. ಆ ಪ್ರಶ್ನೆಗಳನ್ನ ನೀವು ಓದಿ ಒಮ್ಮೆ. ಪ್ರತಿಯೊಬ್ರು ಕೂಡ ಕಾರ್ಯಕ್ರಮದಲ್ಲಿ, ಎಸ್ಪೆಷಲಿ ಇವತ್ತಿನ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಆಗಿರೋದ್ರಿಂದ ನೀವು ಕೆಲವೊಂದು ವಿಚಾರಗಳನ್ನ ಬರಿಬೇಕಾಗತ್ತೆ. ಅದಕ್ಕೆ ನಿಮ್ ಜೊತೆ ಡೈರಿ ಮತ್ತೆ ಪೆನ್ ಜೊತೆಲಿರೋ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ ಜೊತೆಲಿ ಇದೆ ಅಲ್ಲ ಡೈರಿ ಮತ್ತೆ ಪೆನ್? ಇಲ್ಲ ಅಂತಂದ್ರೆ ಜೊತೆಲಿ ಇಟ್ಕೊಳ್ಳಿ. 30 ಸೆಕೆಂಡ್ ಟೈಮ್ ಕೊಡ್ತೀನಿ. 30 ಸೆಕೆಂಡ್ ಟೈಮ್ ಕೊಡ್ತೀನಿ. ಆ 30 ಸೆಕೆಂಡ್ ಟೈಮ್ ಅಲ್ಲಿ ಡೈರಿ ಮತ್ತೆ ಪೆನ್ ನಿಮ್ ಜೊತೆಲಿ ಇಲ್ಲ ಅಂದ್ರೆ ಜೊತೆಲಿ ತಗೊಳ್ಳಿ, ಜೊತೆಲಿ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ಇಲ್ಲಿರುವಂತಹ ಸ್ಕ್ರೀನ್ ಅಲ್ಲಿ ಇರುವಂತಹ ಪ್ರಶ್ನೆಗಳನ್ನ ನೀವು ಓದ್ತಾ ಬನ್ನಿ ಸ್ನೇಹಿತರೆ, ಓದ್ತಾ ಬನ್ನಿ. ಅದಕ್ಕೆ ನೀವು ಆನ್ಸರ್ ಮಾಡ್ತಾ ಬನ್ನಿ ನಿಮ್ ಡೈರಿಯಲ್ಲಿ. ಪ್ರಶ್ನೆ ನಂಬರ್ 1 ಏನಂತಂದ್ರೆ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಅಥವಾ ಫ್ರೆಂಡ್ ಲಿಸ್ಟ್ ಅಂತಾನೂ ಕರಿತೀವಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಯಾವ್ದೆಲ್ಲ ಸಂಸ್ಥೆಗಳು ಕೆಲಸ ಮಾಡ್ತಾ ಇದಾವೆ, ಆ ಎಲ್ಲಾ ಸಂಸ್ಥೆಗಳಲ್ಲೂ ಫಸ್ಟ್ ಹೇಳ್ಕೊಡುವಂತ ಲೆಸನ್ನೇ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ ಅಥವಾ ಫ್ರೆಂಡ್ ಲಿಸ್ಟ್ ಮಾಡಿ ಅಂತ ಹೇಳಿ. ಆ ಒಂದು ಲಿಸ್ಟ್ ನಲ್ಲಿ ನೀವು ಎಷ್ಟು ಜನರದ್ದು ಹೆಸರನ್ನ ಪಟ್ಟಿ ಮಾಡಿದ್ದೀರಾ? ಎಷ್ಟು ಜನ ಆ ಒಂದು ಲಿಸ್ಟ್ ನಲ್ಲಿ ಇದ್ದಾರೆ? ಇದು ಫಸ್ಟ್ ಪ್ರಶ್ನೆ. ಇನ್ನು ಸೆಕೆಂಡ್ ಕ್ವಶನ್, ಪ್ರತಿ ವಾರ ಕಾಂಟ್ಯಾಕ್ಟ್ ಲಿಸ್ಟ್ ಆಲ್ರೆಡಿ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಮಾಡಿದ ಮೇಲೆ ಪ್ರತಿ ವಾರ
ಆ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ಗೆ ನೀವು ಎಷ್ಟು ಹೊಸ ಹೆಸರುಗಳನ್ನ ಸೇರಿಸ್ತಾ ಇದ್ದೀರಾ? ಮೊದಲನೇ ಪ್ರಶ್ನೆ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಎಷ್ಟು ಜನರು ನೀವು ನೇಮ್ ಬರ್ದಿದ್ದೀರಾ ಆ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ? ತುಂಬಾ ಜನ ಈ ಇಂಡಸ್ಟ್ರಿಯಲ್ಲಿ ಮಾಡ್ತಿರೋ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ, ಈ ಬಿಸ್ನೆಸ್ ಗೆ ಎಂಟರ್ ಆಗ್ತಾ ಇದಾರೆ, ಬಟ್ ಕಾಂಟ್ಯಾಕ್ಟ್ ಲಿಸ್ಟ್ ನೇ ಮಾಡ್ತಾ ಇಲ್ಲ. ವಿತೌಟ್ ಮೇಕಿಂಗ್ ಎ ಕಾಂಟ್ಯಾಕ್ಟ್ ಲಿಸ್ಟ್ ಈ ಬಿಸ್ನೆಸ್ ನ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಅದರಿಂದ ಬಿಸ್ನೆಸ್ ನಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಲೀಡರ್ಸ್ ಗಳಿಗೆ ಗೊತ್ತಿದ್ರು ಕೂಡ ಕಾಂಟ್ಯಾಕ್ಟ್ ಲಿಸ್ಟ್ ತುಂಬಾನೇ ಇಂಪಾರ್ಟೆಂಟ್, ಇದನ್ನ ಮಾಡಿದ್ರೇನೆ ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಅಂತ ಗೊತ್ತಿದ್ರು ಕೂಡ ಅದನ್ನ ಮಾಡಿಸುವಂತ ಕೆಲಸ ಮಾಡ್ತಾ ಇಲ್ಲ. ಬರೀ ಹೇಳ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ, ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ, ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ ಅಂತ ಹೇಳಿ. ಬಟ್ ಅದನ್ನ ಮಾಡ್ತಾ ಇದಾರಾ ಇಲ್ವಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇಲ್ಲ. ಸೊ ನೀವು ಒಮ್ಮೆ ಕ್ರಾಸ್ ಚೆಕ್ ಮಾಡಿ, ನಿಮ್ಮ ಟೀಮಿಗೆ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ ಅಂತ ಅಷ್ಟನ್ನ ಮಾತ್ರ ಹೇಳ್ತಾ ಇದ್ದೀರೋ, ಅಥವಾ ಮಾಡಿದಾರಾ ಇಲ್ವಾ ಅನ್ನೋದನ್ನ ನೀವು ಪರಿಶೀಲನೆ ಮಾಡ್ತಾ ಇದ್ದೀರೋ, ಕ್ರಾಸ್ ಚೆಕ್ ಮಾಡ್ತಾ ಇದ್ದೀರೋ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದು, ಈವನ್ ಲೀಡರ್ಸ್ ಗಳು ಕೂಡ ಮಿಸ್ಟೇಕ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ಸಲ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ, ಅದಕ್ಕೆ ಇನ್ವಿಟೇಷನ್ಸ್ ಮಾಡಿ, ಪ್ಲಾನ್ ಕೊಟ್ಟು ಜಾಯ್ನಿಂಗ್ ಮಾಡಿಸಿದ ನಂತರ ಆ ಟೀಮ್ ಗಳ ಮೇಲೆನೆ ಡಿಪೆಂಡ್ ಆಗ್ತಾ ಇದಾರೆ ಹೊರತು, ಹೊಸ ಕಾಂಟ್ಯಾಕ್ಟ್ಸ್ ಗಳನ್ನ ಬೆಳೆಸ್ಕೊಂಡು ಅದನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಗೆ ಆಡ್ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ಎರಡನೇ ಪ್ರಶ್ನೆಗೆ ಅತಿ ಹೆಚ್ಚು ಜನರು ಆನ್ಸರ್ ಮಾಡ್ತಿರೋದೇನು ಅಂದ್ರೆ 0. ಐ ಥಿಂಕ್ ಇವತ್ತಿನ ಮೀಟಿಂಗ್ ನಲ್ಲಿ ತುಂಬಾ ಜನರು ಕೂಡ ಎರಡನೇ ಪ್ರಶ್ನೆಗೆ 0 ಅಂತಾನೆ ಆನ್ಸರ್ ಮಾಡಿರ್ತಾರೆ ನಿಮ್ ಡೈರಿಯಲ್ಲಿ. Am I right? Yes or no? ಇನ್ನ ಮೂರನೇ ಪ್ರಶ್ನೆ, ಪ್ರತಿ ವಾರ ಎಷ್ಟು ಹೊಸ ಜನರಿಗೆ, ಹೊಸ ಗೆಸ್ಟ್ ಗಳಿಗೆ ನಿಮ್ಮ ಕಂಪನಿಯ ಬಿಸ್ನೆಸ್ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀರಾ? ಸೊ ಪ್ರತಿ ವಾರ ನಿಮ್ ಕಡೆಯಿಂದ ಎಷ್ಟು ಜನರಿಗೆ ಪ್ರೆಸೆಂಟೇಶನ್ ಆಗ್ತಾ ಇದೆ ನಿಮ್ ಕಂಪನಿ ಬಗ್ಗೆ? ನಿಮ್ಮ ಕಂಪನಿಯ ಬಗ್ಗೆ ಪ್ರತಿ ವಾರ ಎಷ್ಟು ಜನರಿಗೆ ನಿಮ್ ಕಡೆಯಿಂದ ಪ್ಲಾನಿಂಗ್ ಆಗ್ತಾ ಇದೆ, ಬಿಸ್ನೆಸ್ ಪ್ಲಾನಿಂಗ್ ಆಗ್ತಾ ಇದೆ, ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ? ತುಂಬಾ ಜನ ಮೂರನೇ ಪ್ರಶ್ನೆಯಲ್ಲೂ ಕೂಡ ಎಡುತ್ತಾ ಇರ್ತಾರೆ, ಪ್ಲಾನೇ ಕೊಡಲ್ಲ. ವಾರಕ್ಕೆ ಈವನ್ ಒಬ್ರನ್ನು ಭೇಟಿಯಾಗಿ ಪ್ಲಾನ್ ಕೊಡಲ್ಲ, ಟೀಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಂದಿಷ್ಟು ಟೀಮ್ ಆಗೋಗಿರುತ್ತೆ, ಅವರೇನೆ ಪ್ಲಾನ್ ಮಾಡ್ಬೇಕು, ಅವರೇನೆ ಕಂಪನಿ ಬಗ್ಗೆ ಪ್ಲಾನ್ ಹೇಳ್ಬೇಕು ಅಂತೇಳಿ ಟೀಮ್ ನಿಂದ ವರ್ಕ್ ಆಗ್ಲಿ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅದು ಕೂಡ ರಾಂಗ್. ಸೊ ಮೂರನೇ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ. ಇನ್ನು ನಾಲ್ಕನೇ ಪ್ರಶ್ನೆ, ಪ್ರತಿ ವಾರ ನಿಮ್ಮ ಟೀಮ್ ನಲ್ಲಿ ಎಷ್ಟು ಓಮ್ ಮೀಟಿಂಗ್ ಗಳು ಆಗ್ತಾ ಇದೆ? ಎಷ್ಟು ಓಮ್ ಮೀಟಿಂಗ್ ಗಳು ನಡೀತಾ ಇದೆ? ಸೊ ಅದಕ್ಕೆ ಆನ್ಸರ್ ಮಾಡಿ. ಪ್ರತಿ ವಾರ ನಿಮ್ಮ ಟೀಮ್ ನಲ್ಲಿ ಎಷ್ಟು ಓಮ್ ಮೀಟಿಂಗ್ಸ್ ಗಳು ಆಗ್ತಾ ಇದೆ? ಓಮ್ ಮೀಟಿಂಗ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಿಮ್ ಕಂಪನಿಯಲ್ಲಿ ಅದ್ರ ಬಗ್ಗೆ ಹೇಳಿರ್ತಾರೆ. ಸೊ ನಿಮ್ಮ ಅಸೋಸಿಯೇಟ್ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಮನೆ ಇರುವಂತಹ ಜನರನ್ನ ಕೂರಿಸಿ ನಿಮ್ಮ ಸಂಸ್ಥೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದನ್ನ ಓಮ್ ಮೀಟಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ತಿಂಗಳು ನೀವು ಎಷ್ಟು ಹೊಸ ರ್ಯಾಂಕ್ ಅಚೀವರ್ಸ್ ನ, ಉದಾಹರಣೆಗೆ ನಿಮ್ ಕಂಪನಿಯಲ್ಲಿ ಯಾವುದೋ ಒಂದು ರ್ಯಾಂಕ್ ಇರುತ್ತೆ, ಫಸ್ಟ್ ರ್ಯಾಂಕ್, ಆ ತರದ ರ್ಯಾಂಕ್ ಅಚೀವರ್ಸ್ ಗಳನ್ನ ಪ್ರತಿ ತಿಂಗಳು ಎಷ್ಟು ಹೊಸ ಜನರನ್ನ ನೀವು ಹುಟ್ಟಾಕ್ತಾ ಇದ್ದೀರಾ? ಸೊ ಆನ್ಸರ್ ಮಾಡಿ. ಮತ್ತೆ ಪ್ರತಿ ತಿಂಗಳು ನೀವು ನಿಮ್ ಟೀಮ್ ನಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಟ್ರೈನಿಂಗ್ಸ್ ಗಳನ್ನ ನಡೆಸ್ತಾ ಇದ್ದೀರಾ? ಪ್ರತಿ ತಿಂಗಳು ನಿಮ್ಮ ಟೀಮ್ ನಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಟ್ರೈನಿಂಗ್ ಗಳು ನಡೆಸ್ತಾ ಇದ್ದೀರಾ? ಮತ್ತೆ ಆ ಒಂದು ಪ್ರಾಡಕ್ಟ್ಸ್ ಟ್ರೈನಿಂಗ್ ಅಲ್ಲಿ ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ? ಆವರೇಜ್ ಫಿಕ್ಸ್ ಆಗಿ ಇಷ್ಟೇ ನಂಬರ್ ಅಂತ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇಲ್ಲ. ಆವರೇಜ್ ಆಗಿ, ಉದಾಹರಣೆಗೆ ಒಂದು 50ರಿಂದ 60 ಜನ ಆವರೇಜ್ ಆಗಿ ಭಾಗವಹಿಸ್ತಾ ಇದ್ದಾರೆ, ಅಥವಾ 100 ಜನ ಭಾಗವಹಿಸ್ತಾ ಇದ್ದಾರೆ. ಆ ತರ ಪ್ರತಿ ತಿಂಗಳು ನಿಮ್ಮ ಟೀಮ್ ನಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಟ್ರೈನಿಂಗ್ ಆಗ್ತಾ ಇದ್ರೆ ಅಂದಾಜಾಗಿ ಎಷ್ಟು ಜನರು ಭಾಗವಹಿಸ್ತಾ ಇದ್ದಾರೆ? ಆ ಒಂದು ಪ್ರಶ್ನೆಗೂ ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಟೀಮ್ ನಲ್ಲಿ ಎಷ್ಟು ಜನರು ರೆಗ್ಯುಲರ್ ಆಗಿ ಮಂತ್ಲಿ ಇನ್ಕಮ್ ನ ತಗೊಳ್ತಾ ಇದ್ದಾರೆ? ಅಂದ್ರೆ 1 ಮಂತ್ ಕೂಡ ಮಿಸ್ ಆಗಲ್ಲ ಅವರಿಗೆ, ಅಟ್ಲೀಸ್ಟ್ ಈವನ್ 1,000 ಬಂದೇ ಬರುತ್ತೆ, 1,000 ಮಿನಿಮಮ್ ಬಂದೇ ಬರುತ್ತೆ. ಆ ತರ ಒಂದು ಮಿನಿಮಮ್ ಇನ್ಕಮ್
ನಿಂದ ಹೈಯೆಸ್ಟ್ ಇನ್ಕಮ್ ಎಷ್ಟಾದ್ರೂ ಆಗಿರ್ಬೋದು, ಬಟ್ ರೆಗ್ಯುಲರ್ ಆಗಿ ಮಂತ್ಲಿ ಬರ್ತಾ ಇರಬೇಕು. ಆ ತರ ರೆಗ್ಯುಲರ್ಲಿ ನಿಮ್ ಟೀಮ್ ನಲ್ಲಿ ಎಷ್ಟು ಜನ ಇನ್ಕಮ್ ತಗೊಳ್ತಾ ಇದಾರೆ? ನಿಮ್ ಕಂಪ್ನಿಲಿ ಯಾರು ವೀಕ್ಲಿ ಇನ್ಕಮ್ ಕೊಡ್ತಾ ಇದಾರೆ ಅಂದ್ರೆ ಪ್ರತಿ ವಾರ ಎಷ್ಟು ಜನ ರೆಗ್ಯುಲರ್ ಆಗಿ ಪೇಔಟ್ ತಗೊಳ್ತಾ ಇದಾರೆ? ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ಎಷ್ಟು ಜನ ಇನ್ಕಮ್ ತಗೊಳ್ತಾ ಇದಾರೆ? ಎಷ್ಟು ಇನ್ಕಮ್ ತಗೊಳ್ತಾ ಇದಾರೆ ಅನ್ನೋದನ್ನ ನಾನು ಕೇಳ್ತಾ ಇಲ್ಲ, ಎಷ್ಟು ಜನರು ತಗೊಳ್ತಾ ಇದಾರೆ ಅನ್ನೋದನ್ನ ಕೇಳ್ತಾ ಇದ್ದೀನಿ. ಎಷ್ಟು ಜನರು ರೆಗ್ಯುಲರ್ ಆಗಿ ನಿಮ್ಮ ಟೀಮ್ ನಲ್ಲಿ ಮಂತ್ಲಿ ಇನ್ಕಮ್ ತಗೊಳ್ತಾ ಇದಾರೆ ಅಥವಾ ವೀಕ್ಲಿ ಇನ್ಕಮ್ ತಗೊಳ್ತಾ ಇದಾರೆ? ಸೊ ಆ ಒಂದು ಪ್ರಶ್ನೆಗೂ ಆನ್ಸರ್ ಮಾಡಿ. ನೆಕ್ಸ್ಟ್, ಸೊ ಹೋದ ತಿಂಗಳು ಎಷ್ಟು ಜನರು ನಿಮ್ಮ ಟೀಮ್ ನಲ್ಲಿ ನಿಮ್ಮ ಬಿಸ್ನೆಸ್ ನ ಫುಲ್ ಟೈಮರ್ ಆಗಿ ತಗೊಂಡಿದ್ದಾರೆ? ಫುಲ್ ಟೈಮ್ ಆಗಿ ಈ ಬಿಸ್ನೆಸ್ ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ? ಮತ್ತೆ ಇನ್ನು ಎಷ್ಟು ಜನರು ಫುಲ್ ಟೈಮರ್ ಆಗೋದಕ್ಕೆ ರೆಡಿ ಇದ್ದಾರೆ, ಪ್ಲಾನಿಂಗ್ ಮಾಡ್ತಾ ಇದ್ದಾರೆ? ಸೊ ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಟೀಮ್ ನಲ್ಲಿ ಎಷ್ಟು ಜನರು ಅಥವಾ ಎಷ್ಟು ಲೀಡರ್ಸ್ ಗಳು ಪ್ರತಿದಿನ ಕಂಪನಿ ಬಗ್ಗೆ ಪ್ಲಾನಿಂಗ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ? ಅಂದ್ರೆ ಪ್ರೆಸೆಂಟರ್ಸ್ ಅಂತ ಕರಿತೀವಿ. ಈ ಪ್ರೆಸೆಂಟೇಶನ್ ಕೊಡುವಂತವ್ರನ್ನ ನಿಮ್ಮ ಟೀಮ್ ನಲ್ಲಿ ನಿಮ್ ತರ ಕಂಪನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರೆಸೆಂಟರ್ಸ್ ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ಪ್ಲಾನಿಂಗ್ ಕೊಡುವಂತವ್ರು? ಸೊ ನಿಮ್ ಡೈರಿಯಲ್ಲಿ ನೀವು ಆನ್ಸರ್ ಮಾಡಿ. ಸ್ನೇಹಿತರೆ, ಈ ನಂಬರ್ ಏನಿದೆಯಲ್ಲ, ಈಗ ಏನ್ ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳಿದೆ, ಆ ಪ್ರಶ್ನೆಗಳಿಗೆ ನಿಮ್ಮಿಂದ ಏನು ಒಂದು ಆನ್ಸರ್ ಸಿಕ್ಕಿದೆ ನಿಮ್ ಡೈರಿಯಲ್ಲಿ, ಅದನ್ನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮ್ ಬಿಸ್ನೆಸ್ ಎಲ್ಲಿದೆ, ನಿಮ್ ಟೀಮ್ ಎಲ್ಲಿ ನಿಂತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಆಮ್ ಐ ರೈಟ್? ಎಸ್ ಆರ್ ನೋ? ನೀವು ಆ ನಂಬರ್ನ ಇಂಪ್ರೂವ್ಮೆಂಟ್ ಮಾಡಿದ್ರೆ ಮಾತ್ರ, ಆ ನಂಬರ್ನ ನೀವು ಸುಧಾರಣೆ ಮಾಡಿದ್ರೆ ಮಾತ್ರ ನೀವೊಂದು ಕನ್ಸಿಸ್ಟೆಂಟ್ ಆಗಿ ಒಂದು ಗ್ರೋತ್ ಅನ್ನ ನೋಡೋದಕ್ಕೆ ಸಾಧ್ಯ. ಸೊ ನಿಮ್ಮ ಬಿಸ್ನೆಸ್ ನ ಗ್ರೋತ್ ಯಾವ್ದ್ರಲ್ಲಿ ಇದೆ ಅಂತಂದ್ರೆ, ಈಗ ಏನ್ ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳಿದೆ, ಆ ಪ್ರಶ್ನೆಗಳಲ್ಲೇ ನಿಮ್ಗೆ ಉತ್ತರ ಇದೆ, ಪರಿಹಾರ ಇದೆ, ನಿಮ್ಮ ಗ್ರೋತ್. ಇವತ್ತೇನ್ ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳಿದೆ, ಅದೇ ಪ್ರಶ್ನೆಗಳಿಗೆ ನಿಮ್ಗೆ ಏನ್ ಉತ್ತರ ಸಿಕ್ಕಿದೆ, ಆ ಉತ್ತರ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಉದಾಹರಣೆಗೆ, ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್ ಒಂದು 100 ಇದ್ರೆ ನಿಮಗೆ ತೃಪ್ತಿ ಇದೆಯಾ? 100 ಜನ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ ನೀವು ವರ್ಕ್ ಮಾಡುವಂತ ನಿಮ್ಗೆ ತೃಪ್ತಿ ಇದೆಯಾ? ಇಲ್ಲ ಅಂತಂದ್ರೆ ಅತಿ ಹೆಚ್ಚು ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ. ಪ್ರತಿ ವಾರ ಕಾಂಟ್ಯಾಕ್ಟ್ ಲಿಸ್ಟ್ಗೆ ಹೊಸ ಜನನ ಆಡ್ ಮಾಡ್ತಿಲ್ಲ ಅಂದ್ರೆ ಹೊಸ ಜನರನ್ನ ಆಡ್ ಮಾಡಿ. ಒಂದ್ 2-3 ಜನಕ್ಕಷ್ಟೇ ನೀವು ಪ್ರತಿ ವಾರ ಪ್ಲಾನ್ ಕೊಡ್ತಾ ಇದ್ದೀರಾ ಅಂದ್ರೆ ಅದನ್ನ 5ಕ್ಕೆ ಇನ್ಕ್ರೀಸ್ ಯಾಕೆ ಮಾಡಬಾರ್ದು? 10ಕ್ಕೆ ಯಾಕೆ ಇನ್ಕ್ರೀಸ್ ಮಾಡಬಾರ್ದು? ಪ್ರತಿ ವಾರ ಒಂದೇ ಹೋಮ್ ಮೀಟಿಂಗ್ಸ್ ಆಗ್ತಾ ಇದೆ ಅಂದ್ರೆ ಅದನ್ನ ಯಾಕೆ 2 ಅಥವಾ 3 ಅಥವಾ 4, 5 ಜಾಸ್ತಿ ಮಾಡ್ಕೊಂತ ಹೋಗ್ಬಾರ್ದು? ಸೊ ಈ ತರ ಪ್ರತಿಯೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಕೊಂತ ಬಂದ್ರೆ ನಿಮಗೆ ನಿಜವಾಗ್ಲೂ ಕೂಡ ಒಂದು ಗ್ರೋತ್ ಅನ್ನ ಹೇಗ್ ಮಾಡೋದು ಬಿಸ್ನೆಸ್ ನ ಅನ್ನೋ ಒಂದು ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಸಿಗತ್ತೆ. ಕ್ಲಿಯರ್? ನಿಮ್ ಟೀಮ್ ನಲ್ಲಿ ಯಾವುದೇ ಒಬ್ಬ ಲೀಡರ್ ಸರ್ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತಂದ್ರೆ ಅವರಿಗೆ ನೀವು ಕೇಳಬೇಕಿರೋ ಪ್ರಶ್ನೆಗಳು ಏನೇನು ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ನಿಮ್ಮ ಟೀಮ್ ನಲ್ಲಿ ಯಾವುದೇ ಲೀಡರ್ ಬಂದು ಸರ್ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತಂದ್ರೆ ಅವರಿಗೆ ನೀವು ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಆಲ್ರೆಡಿ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳಿ, ಆ ಉತ್ತರದಲ್ಲೇ ಕ್ಲಾರಿಟಿ ಸಿಗತ್ತೆ ಅವ್ರ ಬಿಸ್ನೆಸ್ ಯಾಕೆ ಚೆನ್ನಾಗಿ ಆಗ್ತಿಲ್ಲ ಅಂತ ಹೇಳಿ. ಕ್ಲಿಯರ್? ಈ ನಂಬರ್ಸ್ ಗಳ ಬಗ್ಗೆ ಎಸ್ಪೆಷಲಿ ಈಗ ಏನ್ ಪ್ರಶ್ನೆಗಳನ್ನ ಕೇಳಿದೆ, ಆ ಪ್ರಶ್ನೆಗಳಿಗೆ ಏನು ಒಂದು ನಂಬರ್ಸ್ ನೀವು ಪಡ್ಕೊಂಡಿದ್ದೀರಾ, ಆ ನಂಬರ್ಸ್ ನ ಚರ್ಚೆ ಮಾಡೋದ್ರಿಂದ ಆಗುವಂತ ಮೇಜರ್ 2 ಬೆನಿಫಿಟ್ಸ್ ಗಳನ್ನ ನಾವು ನೋಡೋದಾದ್ರೆ, ಒಂದು, ಇದು ಓನ್ಲಿ ಗ್ರೋತ್ ಗೆ ಸಂಬಂಧಪಟ್ಟಾಗೆ ಡಿಸ್ಕಷನ್ ಆಗತ್ತೆ. ಈಗ ಯಾವ್ದೋ ಒಂದು ಲೀಡರ್ ಸರ್ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಅವ್ರನ್ನ ಯಾಕೆ ಅಂತ ಕೇಳಿದ್ರೆ, ಈ ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಯಾಕೆ ಅಂತ ಕೇಳಿದ್ರೆ ಅವ್ರು ಹಲವಾರು ಕಾರಣಗಳು ಕೊಡ್ತಾರೆ. ಸರ್ ನನ್ನ ಅಪ್ಲೈನ್ ಸರಿ ಇಲ್ಲ ಸರ್, ನನ್ನ ಅಪ್ಲೈನ್ ಸಪೋರ್ಟ್ ಮಾಡ್ತಿಲ್ಲ ಸರ್, ಅವ್ರು ಸರಿ ಇಲ್ಲ ಸರ್, ಇವ್ರು ಸರಿ ಇಲ್ಲ ಸರ್, ಕಂಪ್ನಿ ಸರಿ ಇಲ್ಲ ಸರ್, ಕಂಪ್ನಿ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಸರ್ ಅಂತೆ. ಅಂದ್ರೆ ಡೆವಲಪ್ಮೆಂಟ್ ಗೆ ಅಷ್ಟೇ ಡಿಸ್ಕಷನ್ ಆಗಲ್ಲ, ಬೇಡದಿರೋ ವಿಚಾರಗಳು ಡಿಸ್ಕಷನ್ ಆಗುತ್ತೆ ಈ ನಂಬರ್ಸ್ ಗಳನ್ನ ನೀವು ಕೇಳಲಿಲ್ಲ ಅಂದ್ರೆ. ಮತ್ತೆ ಈ ನಂಬರ್ಸ್ಗೆ, ಈ ಪ್ರಶ್ನೆಗಳಿಗೆ ಏನ್ ನಂಬರ್ ಸಿಗತ್ತೆ, ಆ ನಂಬರ್ಸ್ ಏನೇ ಅವರಿಗೆ ಒಂದು ಕ್ಲಾರಿಟಿ ಸಿಗತ್ತೆ, ನಾನು ವರ್ಕ್ ಮಾಡ್ತಾ ಇಲ್ಲ ಅದಕ್ಕೆ ನನಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ. ಸೊ ಒಂದು ನಿಜವಾದ ಪಿಕ್ಚರ್, ಕ್ಲಿಯರ್ ಪಿಕ್ಚರ್ ತೋರಿಸುತ್ತೆ ಈ ಒಂದು ನಂಬರ್ಸ್. ಸೊ ನಮ್ಮ ತಂಡಗಳು ಹೇಗೆ ಕೆಲಸ ಮಾಡ್ತಾ ಇದೆ, ನಮ್ಮ ಟೀಮ್ ಹೇಗೆ ಕೆಲಸ ಮಾಡ್ತಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಈ ಒಂದು ಅಂಕಿ ಅಂಶಗಳು, ಈ ನಂಬರ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ನಮ್ಮನ್ನ ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಬಿಸ್ನೆಸ್ ನಾವು ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ದಾರಿ ಅಂತಾನೆ ಹೇಳ್ಬೋದು.
ಎಸ್ ಆರ್ ನೋ? ಸೊ ಹಾಗಾದ್ರೆ ನಂಬರ್ಸ್ ಗಳ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸಿಕ್ಕಿದ್ರೆ ಅಂದ್ರೆ ಒಂದು ಥಮ್ಸ್ ಅಪ್ ಮಾಡಿ. ಎಸ್ ಸರ್ ಅಂತಾನು ಹೇಳಿ, ಒಂದು ರಿಪ್ಲೈ ಮಾಡಿ ಸ್ನೇಹಿತರೆ. ಈ ನಂಬರ್ಸ್ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಎಲ್ರಿಗೂ? Yes, sir. Yes, sir. Done. Yes, sir. Yes, sir. Yes, sir. Yes, sir. Yes, sir. ಎಸ್ ಲೀಡರ್ಸ್. ನಂಬರ್ಸ್ ಅಂದ್ರೆ ಸಿಂಪಲ್. ಈಗ ಏನ್ ನಾನು ನಿಮ್ಗೆ ಪ್ರಶ್ನೆಗಳನ್ನ ಕೇಳಿದೆ, ಅದೇ ಪ್ರಶ್ನೆಗಳಿಗೆ ಆನ್ಸರ್ನ ಕಂಡಿಡ್ಕೊಳ್ಳೋದೇ ನಂಬರ್ಸ್. ಸೊ ನಮ್ಮ ನಂಬರ್ಸ್ ನ ನಾವು ತಿಳ್ಕೊಂಡು ಆ ನಂಬರ್ಸ್ ನ ಇಂಪ್ರೂವ್ಮೆಂಟ್ ಮಾಡೋದ್ರ ಕಡೆ ನಾವು ಗಮನ ಹರಿಸ್ಬೇಕು. ಸೊ ಅದಕ್ಕೆ ನಾನು 2 ಇಂಪಾರ್ಟೆಂಟ್ ಪಾಯಿಂಟ್ ನ ಬಿಗಿನಿಂಗ್ ಅಲ್ಲಿ ಹೇಳಿದ್ದು. ಒಂದು, ನಮ್ಮ ನಂಬರ್ಸ್ ಏನು ಅಂತ ನಾವು ತಿಳ್ಕೊಳ್ಳುವಂಥದ್ದು, ಆ ನಂಬರ್ಸ್ ನ ಇಂಪ್ರೂವ್ಮೆಂಟ್ ಮಾಡುವಂಥದ್ದು, ಎರಡೇ ಇರುವಂಥದ್ದು. ಅದೇ ತರ ನೆಕ್ಸ್ಟ್ ಬರೋದು ರೇಷಿಯೋಸ್. ನಮ್ಮ ರೇಷಿಯೋ ಏನು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು, ಆ ರೇಷಿಯೋ ಪ್ರಕಾರ ಕೆಲಸ ಮಾಡುವಂಥದ್ದು, ಆ ರೇಷಿಯೋವನ್ನ ಇಂಪ್ರೂವ್ಮೆಂಟ್ ಮಾಡುವಂಥದ್ದು. ಒಂದು ನಮ್ಮ ರೇಷಿಯೋನ ತಿಳ್ಕೊಳ್ಳುವಂಥದ್ದು, ರೇಷಿಯೋ ಪ್ರಕಾರ ಕೆಲಸ ಮಾಡುವಂಥದ್ದು, ರೇಷಿಯೋನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಹಾಗಾದ್ರೆ ರೇಷಿಯೋ ಅಂದ್ರೆ ಏನು? ಆ ರೇಷಿಯೋ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೇಜರ್ ಆಗಿ ಈ ಬಿಸ್ನೆಸ್ ನಲ್ಲಿ 2 ಇಂಪಾರ್ಟೆಂಟ್ ಕೆಲಸ ಇದೆ. ಒಂದು ಬೇಸಿಕ್ ಜಾಬ್ಸ್ ಅಂತ ಕರಿತೀವಿ, 2 ಬೇಸಿಕ್ ಜಾಬ್ಸ್. ಒಂದು, ನಮ್ಮ ಬಿಸ್ನೆಸ್ ಶುರು ಮಾಡೋ ತರ ಜನರಿಗೆ ಗೈಡೆನ್ಸ್ ಮಾಡುವಂಥದ್ದು, ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ತರ ಮಾಡುವಂಥದ್ದು. ನಮ್ಮ ಕಂಪನಿಗೆ ಜಾಯ್ನಿಂಗ್ ಆಗೋ ತರ ಮಾಡುವಂಥದ್ದು. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಜನರನ್ನ ನಮ್ಮ ಕಂಪನಿಗೆ ಜಾಯ್ನಿಂಗ್ ಆಗೋ ತರ ಮಾಡುವಂಥದ್ದು, ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಶಾಪಿಂಗ್ ಮಾಡಿ. ಇದು ಫಸ್ಟ್ ಸ್ಟೆಪ್. ಎರಡನೇದು, ನಾವೇಗೆ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡ್ತಿದೀವಿ ಅದೇ ತರ ನಮ್ಮ ಟೀಮ್ ನಲ್ಲಿ ಬಂದಂತ ಹೊಸ ಜನರು ಕೂಡ ಬಿಸ್ನೆಸ್ ನ ಬಿಲ್ಡ್ ಮಾಡೋ ತರ ಮಾಡುವಂಥದ್ದು. ಅಂದ್ರೆ ಬಿಸ್ನೆಸ್ ಅಲ್ಲಿ ಯಾವಾಗ್ಲೂ ಕೂಡ ಆಕ್ಟಿವ್ ಇರೋ ತರ ಮಾಡುವಂಥದ್ದು. ಕರೆಕ್ಟಾ? ಇವೆರಡೇ ಕೆಲಸನ ಇರೋದು ಈ ಬಿಸ್ನೆಸ್ ನಲ್ಲಿ. ಎಸ್ ಆರ್ ನೋ? ಒಂದು, ನಮ್ಮ ಟೀಮ್ ನಲ್ಲಿ ಜನರು ಜಾಯ್ನಿಂಗ್ ಆಗೋ ತರ ಮಾಡುವಂಥದ್ದು, ಮತ್ತೆ ನಮ್ ಜೊತೆ ಅವರು ಕೂಡ ಬಿಸ್ನೆಸ್ ನ ಬಿಲ್ಡ್ ಮಾಡೋ ತರ ಮಾಡುವಂಥದ್ದು. ಇವೆರಡು ಕೆಲಸ ಬಿಟ್ರೆ ಈ ಬಿಸ್ನೆಸ್ ನಲ್ಲಿ ಇನ್ಯಾವುದೂ ಇಲ್ಲ. ಸೊ ಆ ಎರಡೂ ಕೆಲಸಕ್ಕೆ ಸಂಬಂಧಪಟ್ಟಂಗೆ 2 ರೇಷಿಯೋಸ್ ಬರುತ್ತೆ. ಒಂದು ರಿಕ್ರೂಟ್ಮೆಂಟ್ ರೇಷಿಯೋ, ಇನ್ನೊಂದು ಆಕ್ಟಿವಿಟಿ ರೇಷಿಯೋ. ಸೊ ಅದ್ರಲ್ಲಿ ಮೊದಲನೇದು ರಿಕ್ರೂಟ್ಮೆಂಟ್ ರೇಷಿಯೋ ಅಂದ್ರೆ ಏನು? ಆ ರೇಷಿಯೋ ಏನ್ ಹೇಳುತ್ತೆ ಅಂದ್ರೆ 10:7:2 ಅಂತ ಹೇಳಿ. 10:7:2. ಈ ರೇಷಿಯೋ ಏನ್ ಹೇಳುತ್ತೆ ಅಂದ್ರೆ, ನೀವು 10 ಜನರಿಗೆ ಇನ್ವಿಟೇಷನ್ ಮಾಡಿದ್ರೆ ನಿಮ್ ಕಂಪ್ನಿ ಬಗ್ಗೆ 7 ಜನ ಬಂದು ಪ್ಲಾನ್ ಕೇಳ್ತಾರೆ. ಕೇಳ್ದಂತ 7 ಜನರಲ್ಲಿ ಪ್ಲಾನ್ ನ 2 ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ. ಇದು ತುಂಬಾ ಕಂಪನಿಗಳ, ತುಂಬಾ ಟೀಮ್ಗಳ ಲೆಕ್ಕಾಚಾರದ ಮೇಲೆ ಒಂದು ಆವರೇಜ್ ಆಗಿ ಒಂದು ರೇಷಿಯೋವನ್ನ ರೆಡಿ ಮಾಡಿದ್ದಾರೆ. ಅತಿ ಹೆಚ್ಚು ಕಂಪನಿಗಳಲ್ಲಿ, ಅತಿ ಹೆಚ್ಚು ಟೀಮ್ಗಳಲ್ಲಿ ನಡೀತಿರುವಂತ ಒಂದು ರೇಷಿಯೋ 10:7:2. ಇದು ಕಂಪನಿಯಿಂದ ಕಂಪನಿಗೆ, ಟೀಮಿಂದ ಟೀಮಿಗೆ ವ್ಯತ್ಯಾಸ ಆಗ್ಬೋದು. ಉದಾಹರಣೆಗೆ ನಿಮ್ಮ ಟೀಮ್ ನಲ್ಲಿ 10 ಜನಕ್ಕೆ ಇನ್ವೈಟ್ ಮಾಡಿದ್ರೆ 5 ಜನ ಬಂದು ಪ್ಲಾನ್ ಕೇಳ್ಬೋದು. 5 ಜನ ಪ್ಲಾನ್ ಕೇಳಿರೋದ್ರಲ್ಲಿ ಒಬ್ರು ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅಥವಾ ಇನ್ನೊಂದು ಯಾವ್ದೋ ಕಂಪನಿಯಲ್ಲಿ 10 ಜನಕ್ಕೆ ನಾವು ಇನ್ವೈಟ್ ಮಾಡಿದ್ರೆ 10 ಜನರು ಕೂಡ ಪ್ಲಾನ್ ಕೇಳ್ಬೋದು. 10 ಜನರಲ್ಲಿ ಇವನ್ 5 ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇದು ಕಂಪನಿಯಿಂದ ಕಂಪನಿಗೆ, ಟೀಮಿಂದ ಟೀಮಿಗೆ ವ್ಯತ್ಯಾಸ ಆಗುತ್ತೆ. ಇನ್ನೊಂದು ಯಾವ್ದೋ ಕಂಪನಿಯಲ್ಲಿ ಅಥವಾ ಇನ್ನೊಂದು ಯಾವ್ದೋ ಟೀಮಲ್ಲಿ 10 ಜನಕ್ಕೆ ಇನ್ವೈಟ್ ಮಾಡಿದ್ರೆ 5 ಜನ ಬಂದು ಪ್ಲಾನ್ ಕೇಳಿದ್ರಲ್ಲಿ 2 ಬಂದು ಜಾಯ್ನಿಂಗ್ ಆಗ್ಬೋದು, ಅಥವಾ 3 ಜನ ಬಂದು ಜಾಯ್ನಿಂಗ್ ಆಗ್ಬೋದು. ಬಟ್ ಒಂದು ಆವರೇಜ್ ಆಗಿ ಹೇಳ್ತಾ ಇದ್ದಾರೆ, 10 ಜನಕ್ಕೆ ಇನ್ವಿಟೇಷನ್ ಮಾಡಿದ್ರೆ 7 ಜನ ಬಂದು ಪ್ಲಾನ್ ಕೇಳ್ತಾರೆ, 7 ಜನ ಬಂದು ಪ್ಲಾನ್ ಕೇಳಿದ್ರೆ 2 ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಈ ರೇಷಿಯೋವನ್ನ ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಫ್ರೆಶರ್ಸ್. ಹೊಸಬ್ರಂತೂ ಈ ರೇಷಿಯೋವನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆ? ಹೊಸಬ್ರಿಗೆ ಏನು ಅಂತಂದ್ರೆ, ಒಂದು ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ 10 ಜನಕ್ಕೆ ಇನ್ವೈಟ್ ಮಾಡಿದ್ರೆ 10 ಜನರು ಬಂದು ಪ್ಲಾನ್ ಕೇಳ್ಬೇಕು. ಪ್ಲಾನ್ ಕೇಳಿದಂತ 10 ಜನರು ನನ್ನ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಇರುವಂತದ್ದು. ಒಪ್ಕೊಳ್ತೀರಾ? ಆಮ್ ಐ ರೈಟ್? ನೀವು ಕೂಡ ಎಸ್ ಫ್ರೆಶರ್ ಇದ್ದಾಗ, ಈ ಬಿಸ್ನೆಸ್ ಗೆ ಹೊಸದಾಗಿ ಜಾಯ್ನಿಂಗ್ ಆದಾಗ ಈ ಪ್ರಶ್ನೆ ನಿಮ್ಮಲ್ಲೂ ಕೂಡ ಇತ್ತು. ಯಾಕೆ ಹೇಳ್ದವರೆಲ್ಲ ಜಾಯ್ನ್ ಆಗಲ್ಲ? ಜಾಯ್ನ್ ಆದವರೆಲ್ಲ ನಮ್ ತರ ಯಾಕೆ ವರ್ಕ್ ಮಾಡಲ್ಲ? ಅಥವಾ ಹೇಳ್ದವರೆಲ್ಲ ಜಾಯ್ನ್ ಆಗ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್, ಜಾಯ್ನ್ ಆದವರೆಲ್ಲ ನಮ್ ತರ ವರ್ಕ್ ಮಾಡ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ಅದು ಆಕ್ಚುಲಿ ತಪ್ಪು ಅನ್ನೋದನ್ನ ಈ ಒಂದು ರೇಷಿಯೋ ಹೇಳುತ್ತೆ. ಬಿಸ್ನೆಸ್ ನಡೀತಿರೋದೇ ಹಾಗೆ, ಲಾ ಆಫ್ ಆವರೇಜ್ ಮೇಲೆ ನಡೀತಿರೋದು. ಲಾ ಆಫ್ ಆವರೇಜ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. ಯಾರು ಈ ಲಾ ಆಫ್ ಆವರೇಜ್ ನ ಅರ್ಥ ಮಾಡ್ಕೊಳ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನ ಕ್ವಿಟ್ ಮಾಡಲ್ಲ, ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ಸೋಲಲ್ಲ. ಯಾರು ಲಾ ಆಫ್ ಆವರೇಜ್ ನ ಅರ್ಥ ಮಾಡ್ಕೊಳ್ಳಲ್ಲ, ಯಾರಿಗೆ ಲಾ ಆಫ್ ಆವರೇಜ್ ಬಗ್ಗೆ ಗೊತ್ತಿಲ್ಲ, ಅವರೇ ಈ ಬಿಸ್ನೆಸ್ ನ ಕ್ವಿಟ್ ಮಾಡ್ತಿರೋದು ಅಂಡ್ ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗ್ತಾ ಇಲ್ಲದೆ ಇರೋದು. ಸೊ ಹಂಗಾಗಿ ಈ ಲಾ ಆಫ್ ಆವರೇಜ್ ಅನ್ನ ಅರ್ಥ ಮಾಡ್ಕೊಳ್ಳೋಂತ ಒಂದು ಪ್ರಯತ್ನ ಮಾಡ್ಬೇಕು ನೀವು ಇವತ್ತು. ಈ ಲಾ ಆಫ್ ಆವರೇಜ್ ಅಂದ್ರೆ ಯಾವ್ದೇ ಬಿಸ್ನೆಸ್ ತಗೊಳ್ಳಿ,
ಆ ಬಿಸ್ನೆಸ್ ನ ಓನರ್ಸ್ ಗಳಿಗೆ ಗೊತ್ತು, ಆ ಬಿಸ್ನೆಸ್ ನ ನಡೆಸ್ತಿರೋರಿಗೆ ಗೊತ್ತು, ಎಲ್ರೂ ನಮ್ಮ ಬಿಸ್ನೆಸ್ ನ ಅಕ್ಸೆಪ್ಟ್ ಮಾಡಲ್ಲ ಅಂತ. ಈಗ ನೀವೇ ನೋಡಿ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವೆಲ್ಲರೂ ಕೂಡ ಪೇಮೆಂಟ್ ನ ಮಾಡೋದಕ್ಕೆ ಆನ್ಲೈನ್ ಅಲ್ಲಿ ಫೋನ್ ಪೇನೆ ಬಳಸ್ತೀರಾ? ಎಲ್ರು ಕೂಡ ಗೂಗಲ್ ಪೇನೆ ಬಳಸ್ತೀರಾ? ಎಲ್ರು ಕೂಡ ಪೇಟಿಎಂ ನೇ ಬಳಸ್ತೀರಾ? ಎಲ್ರು ಕೂಡ ಅಮೆಜಾನ್ ಪೇನೆ ಬಳಸ್ತೀರಾ? ಎಲ್ರು ಕೂಡ ಕ್ರೆಡ್ ನೇ ಬಳಸ್ತೀರಾ? ಸೊ ಒಂದಿಷ್ಟು ಜನ ಫೋನ್ ಪೇ ಬಳಸಿದ್ರೆ, ಇನ್ನೊಂದಿಷ್ಟು ಜನ ಗೂಗಲ್ ಪೇ ಬಳಸ್ತಾರೆ, ಇನ್ನೊಂದಿಷ್ಟು ಜನ ಪೇಟಿಎಂ ಬಳಸ್ತಾರೆ. ಎಸ್ಆರ್ನು? ಸೊ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಇಷ್ಟ ಆಗತ್ತೆ. ಹಂಗಾಗೇನೆ ಇವತ್ತು ವೆರೈಟೀಸ್ ಗಳಂತ ಇರುವಂತದ್ದು. ಇವತ್ತು ಎಲ್ರು ಕೂಡ ಯುಂಡೆ ಕಾರೇ ತಗೊಳ್ತೀರಾ? ಎಲ್ರು ಕೂಡ ಇವತ್ತು ಮಾರುತಿ ಸುಜುಕಿ ಕಾರ್ನೇ ತಗೊಳ್ತೀರಾ? ಎಲ್ರು ಮಹೇಂದ್ರ ಕಾರ್ನೇ ತಗೊಳ್ತೀರಾ? ಎಲ್ರು ಕೂಡ ಟೊಯೋಟಾ ಕಾರ್ನೇ ತಗೊಳ್ತೀರಾ? ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದೇನಂದ್ರೆ, ನಮ್ಮ ವ್ಯಾಪಾರ ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಆಗತ್ತೆ, ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಇದು ವ್ಯಾಪಾರದ ಒಂದು ಬೇಸಿಕ್ಸ್. ಯಾವ್ದೇ ಬಿಸ್ನೆಸ್ ತಗೊಳ್ಳಿ. ಈಗ ಯಾರೋ ಒಬ್ಬರಿಗೆ ಟಿವಿಎಸ್ ಬೈಕ್ ಇಷ್ಟ ಆದ್ರೆ, ಯಾರೋ ಒಬ್ಬರಿಗೆ ಯಮಾ ಇಷ್ಟ ಆಗತ್ತೆ, ಇನ್ನೊಬ್ರು ಯಾರಿಗೂ ರಾಯಲ್ ಎನ್ಫೀಲ್ಡ್ ಇಷ್ಟ ಆಗತ್ತೆ, ಇನ್ನೊಂದಿಷ್ಟು ಜನಕ್ಕೆ ಸುಜುಕಿ ಇಷ್ಟ ಆಗತ್ತೆ, ಇನ್ನೊಂದಿಷ್ಟು ಜನಕ್ಕೆ ಹೀರೋ ಇಷ್ಟ ಆದ್ರೆ, ಇನ್ನೊಂದಿಷ್ಟು ಜನಕ್ಕೆ ಹೋಂಡಾ ಇಷ್ಟ ಆಗತ್ತೆ, ಇನ್ನೊಂದಿಷ್ಟು ಜನಕ್ಕೆ ಬಜಾಜ್ ಇಷ್ಟ ಆಗತ್ತೆ. ಕರೆಕ್ಟಾ? ಹಂಗಾಗಿ ಎಲ್ಲಾ ಕಂಪ್ನಿಗಳು ಮಾರ್ಕೆಟ್ ಅಲ್ಲಿ ಇರುವಂತದ್ದು, ಎಲ್ಲರಿಗೂ ಬಿಸ್ನೆಸ್ ಆಗ್ತಿರುವಂತದ್ದು, ಎಲ್ರು ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ತರದ ತರಾವರಿಗಳನ್ನ ಇಷ್ಟಪಡುವಂತ ಜನರು ಮಾರ್ಕೆಟ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ಒಂದ್ ಬೆಂಗಳೂರಿನಲ್ಲಿ 500 ರೂಪಾಯಿಗೂ ಸಿಗುತ್ತೆ ಲಾಡ್ಜ್ ಉಳ್ಕೊಳ್ಳೋದಕ್ಕೆ. 5,000 ಇದೆ ದಿನಕ್ಕೆ. 500 ರೂಪಾಯಿ ಇಷ್ಟಪಡೋರು 500 ರೂಪಾಯಿಗೆ ಹೋಗ್ತಾರೆ, 5,000 ಇಷ್ಟಪಡೋರು 5,000ಕ್ಕೆ ಹೋಗ್ತಾರೆ. ಕರೆಕ್ಟಾ? ಒಂದೇ ರೋಡಲ್ಲಿ 10 ಅಂಗಡಿ ಇರುತ್ತೆ, ಹಣ್ಣಿನ ಅಂಗಡಿ. 10 ಹಣ್ಣಿನ ಅಂಗಡಿಗೂ ಬಿಸ್ನೆಸ್ ಆಗತ್ತೆ. ಎಲ್ರು ಒಂದೇ ಹಣ್ಣಿನ ಅಂಗಡಿ ಹೋಗಿ ಬಿಸ್ನೆಸ್ ಮಾಡ್ಬೋದು, ಹಂಗ್ ಮಾಡಲ್ಲ. ಅಂದ್ರೆ ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಚಾರವನ್ನ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಆವರೇಜ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಅಂದ್ರೆ ನಿಮ್ಮ ಕಂಪನಿಯ ಬಗ್ಗೆ ನೀವು ಯಾರಿಗೆಲ್ಲ ಹೇಳ್ತೀರಾ, ಹೇಳಿರೋರೆಲ್ಲರೂ ನಿಮ್ ಕಂಪನಿನ ಇಷ್ಟಪಡಲ್ಲ. ಇಷ್ಟಪಟ್ಟು ಜಾಯ್ನ್ ಆದವರೆಲ್ಲ ಈ ಬಿಸ್ನೆಸ್ ಅಲ್ಲಿ ಉಳಿಯಲ್ಲ ಆಕ್ಟಿವ್ ಆಗಿ. ಇದು ವಾಸ್ತವ, ಇದು ಸತ್ಯ. ಈ ಸತ್ಯವನ್ನ ಅಕ್ಸೆಪ್ಟ್ ಮಾಡಿ. ಈ ವಾಸ್ತವಕ್ಕೆ ತಕ್ಕಂಗೆ ಪ್ಲಾನಿಂಗ್ಸ್ ಮಾಡಿ. ಆದ್ರೂ ನಿಮ್ ಪ್ರಯತ್ನ ಇರಬೇಕು. ಏನು ಹೇಳ್ದವರೆಲ್ಲ ಜಾಯ್ನಿಂಗ್ ಆಗೋದಕ್ಕೆ ಏನ್ ಮಾಡ್ಬೇಕು? ಅದ್ರ ಕಡೆ ನೀವು ಫೋಕಸ್ ಮಾಡ್ಲೇಬೇಕು. ಅದಕ್ಕೆ ರಿಲೇಟೆಡ್ ಆಗಿ ನೀವು ನಾಲೆಡ್ಜ್ ತಗೊಳ್ಬೇಕು. ಅದಕ್ಕೆ ಬೇಕಾಗಿರುವಂತ ಕೆಲಸ ನೀವು ಮಾಡ್ಲೇಬೇಕು. ಆದ್ರೂನು ವಾಸ್ತವಕ್ಕೆ ನೀವು ಅಡ್ಜಸ್ಟ್ ಆಗ್ಲೇಬೇಕು. ಆ ವಾಸ್ತವದ ಫಾರ್ಮುಲಾವೇ 10:7:2. ಇದೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ರೂಲ್ ಮಾಡ್ಬೋದು. ಡೈರೆಕ್ಟ್ ಸೆಲ್ಲಿಂಗ್ ಹೇಳ್ತೀನಲ್ಲ, ರೂಲಿಂಗ್ ಮಾಡ್ಬೋದು ನೀವು. ಹೆಂಗೆ ಅಂತ ಹೇಳ್ತೀನಿ. ಈಗ ಉದಾಹರಣೆಗೆ ಈಗ 2 ಜಾಯ್ನಿಂಗ್ ನಿಮ್ ಟೀಮ್ ನಲ್ಲಿ ಆಗ್ಬೇಕು ಅಂದ್ರೆ 7 ಜನಕ್ಕೆ ನೀವು ಪ್ಲಾನಿಂಗ್ ಕೊಡ್ಬೇಕು. ಕರೆಕ್ಟಾ? ಈ ಫಾರ್ಮುಲಾದ ಪ್ರಕಾರ ನೀವು ನಿಮ್ಮ ಟೀಮ್ ನಲ್ಲಿ ಹೊಸದಾಗಿ ಇಬ್ಬರನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ತರ ಮಾಡ್ಬೇಕು ಅಂದ್ರೆ ನೀವು 7 ಜನಕ್ಕೆ ಹೋಗಿ ಪ್ಲಾನ್ ಕೊಡ್ಬೇಕು. 7 ಜನ ಬಂದು ಪ್ಲಾನಿಂಗ್ ಕೇಳ್ಬೇಕು ಅಂದ್ರೆ 10 ಜನಕ್ಕೆ ನೀವು ಇನ್ವಿಟೇಷನ್ ಮಾಡ್ಬೇಕು. ಈ ಒಂದು ಫಾರ್ಮುಲಾ ಗೊತ್ತಾಗಿದ ಮೇಲೆ ಇವಾಗ ಹೇಳಿ, ನಿಮ್ಮ ಟೀಮ್ ನಲ್ಲಿ ಈ ವಾರ 20 ಜನ ಹೊಸದಾಗಿ ಜಾಯ್ನಿಂಗ್ ಆಗ್ಬೇಕು ಅಂದ್ರೆ ಎಷ್ಟು ಪ್ಲಾನಿಂಗ್ಸ್ ನ ಕೊಡ್ಬೇಕು ಅಂತ. ಎಷ್ಟು ಪ್ಲಾನಿಂಗ್ಸ್ ಈ ವಾರ ನಿಮ್ ಟೀಮ್ ನಲ್ಲಿ ಆಗ್ಬೇಕು? 20 ಜನ ಹೊಸದಾಗಿ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಎಷ್ಟು ಪ್ಲಾನಿಂಗ್ಸ್ ಈ ವಾರ ಆಗ್ಬೇಕು? 20 ಜನ ಹೊಸದಾಗಿ ಜಾಯ್ನಿಂಗ್ ಆಗ್ಬೇಕು ಅಂದ್ರೆ. ರಾಜ್ಕುಮಾರ್ ಸರ್ ಹೇಳ್ತಿದ್ದಾರೆ 140. ನೋ, ರಾಂಗ್ ಆನ್ಸರ್. ಐ ನೀಡ್ ರೈಟ್ ಆನ್ಸರ್. ನೀವು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಈಗ ಹೇಳ್ತಿರೋ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ. ನಾನು ಹೇಳ್ತಿರೋ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ರೇಷಿಯೋನೇ ಹೇಳ್ತಾ ಇದೆ. 10 ಜನಕ್ಕೆ ನೀವು 10 ಜನಕ್ಕೆ ನೀವು ಇನ್ವೈಟ್ ಮಾಡಿದ್ರೆ 7 ಜನರು ಬಂದು ಪ್ಲಾನ್ ಕೇಳ್ತಾರೆ. 7 ಜನ ಪ್ಲಾನ್ ಕೇಳಿರೋರಲ್ಲಿ 2 ಜಾಯ್ನ್ ಆಗ್ತಾರೆ ಅಂತ. ಅಂದ್ರೆ 7 ಜನಕ್ಕೆ ನೀವು ಪ್ಲಾನ್ ಕೊಟ್ರೆ 2 ಜಾಯ್ನಿಂಗ್ ಆಗುವಾಗ 20 ಜನರು ನಿಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಎಷ್ಟು ಜನಕ್ಕೆ ನೀವು ಪ್ಲಾನಿಂಗ್ ಕೊಡ್ಬೇಕು? 7 ಜನಕ್ಕೆ ನೀವು ಪ್ಲಾನಿಂಗ್ ಕೊಟ್ರೆ ನಿಮ್ ಟೀಮ್ ನಲ್ಲಿ 2 ಹೊಸದಾಗಿ ಜಾಯ್ನಿಂಗ್ ಆಗ್ತಾರೆ ಅಂತ ಅಂದ್ರೆ
20 ಜನರು ನಿಮ್ ಟೀಮ್ ನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ 20 ಜನರು ಹೊಸದಾಗಿ ಜಾಯ್ನಿಂಗ್ ಆಗ್ಬೇಕು ಅಂದ್ರೆ ಎಷ್ಟು ಜನರಿಗೆ ಪ್ರೆಸೆಂಟೇಶನ್ ಕೊಡ್ಬೇಕು? ವೆರಿ ಗುಡ್ ಗಂಗಾಧರ್ ಸರ್. ಗಂಗಾಧರ್ ಸರ್ಗೆ ಒಂದು ಜೋರ ಚಪ್ಪಾಳೆ. ಗಂಗಾಧರ್ ಸರ್ಗೆ ಒಂದು ಜೋರ ಚಪ್ಪಾಳೆ. ಇವನ್ ವಿನಯ್ ಸರ್ಗೂ ಕೂಡ ಒಂದು ಜೋರ ಚಪ್ಪಾಳೆ. ರೈಟ್ ಆನ್ಸರ್ ಇಸ್ 70. ನೋಡಿ, 7 ಜನಕ್ಕೆ ನೀವು ಪ್ಲಾನಿಂಗ್ ಕೊಟ್ರೆ, 7 ಮೆಂಬರ್ಸ್ ಗೆ ಪ್ಲಾನಿಂಗ್ಸ್ ನ ಕೊಟ್ರೆ 2 ಮೆಂಬರ್ಸ್ ಜಾಯ್ನಿಂಗ್ ಆಗ್ತಾರೆ ಅಂದ್ರೆ 20 ಮೆಂಬರ್ಸ್ ಜಾಯ್ನಿಂಗ್ ಆಗ್ಬೇಕು ಅಂದ್ರೆ ಎಷ್ಟು ಜನಕ್ಕೆ ನೀವು ಪ್ಲಾನಿಂಗ್ ಕೊಡ್ಬೇಕು? 7 ಮೆಂಬರ್ಸ್ ಗೆ ನೀವು ಪ್ಲಾನಿಂಗ್ ಕೊಟ್ರೆ 2 ಮೆಂಬರ್ ಜಾಯ್ನಿಂಗ್ ಆಗ್ತಾರೆ ಅಂದ್ರೆ 20 ಮೆಂಬರ್ಸ್ ಜಾಯ್ನಿಂಗ್ ಆಗ್ಬೇಕು ಹೊಸದಾಗಿ ಅಂತಂದ್ರೆ 70 ಮೆಂಬರ್ಸ್ ಪ್ಲಾನಿಂಗ್ ಕೊಡ್ಬೇಕು. ಕರೆಕ್ಟಾ? ಸೊ ಈ ಪಾಯಿಂಟ್ ಅರ್ಥ ಆಯ್ತಾ ಇಲ್ವಾ ಹೇಳಿ ಸ್ನೇಹಿತರೆ. ಅನ್ಮ್ಯೂಟ್ ಮಾಡ್ತೀನಿ ನಿಮ್ಗೆ. ಎಸ್ ಸರ್, ಅರ್ಥ ಆಯ್ತು. ಸರ್ ಆಗಿದೆ. ಅರ್ಥ ಆಗಿದ್ರೆ ಮಾತ್ರ ಹೇಳಿ, ಸುಮ್ನೆ ಹೇಳ್ಬೇಡಿ. ಯಾಕೆಂತಂದ್ರೆ ಈ ಸಬ್ಜೆಕ್ಟ್ ಅರ್ಥ ಆಗದೆ ನಾನು ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಕ್ ಅರ್ಥ ಆಗಲ್ಲ. ಆಗಿದೆ ಸರ್. 140 ಜನಕ್ಕ ಪ್ಲಾನಿಂಗ್ ಕೊಡ್ಬೇಕು ಸರ್. ಅರ್ಥ ಆಗಿದೆ ಸರ್. 140 ಅರ್ಥ ಅಲ್ಲ ಆಗಿದೆ ಮೇಡಮ್, ಸರ್. 70 ಅರ್ಥ ಜನ ಆಯ್ತು ಪ್ಲಾನಿಂಗ್ ಸರ್. ಕೊಡ್ಬೇಕು. ಎಸ್. ಸೊ ಈಗ ಅರ್ಥ ಆಗಿದೆ ಇಲ್ವಾ ಅಂತೇಳಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡಿ. ಆನ್ಸರ್ ಮಾಡಿ. 20 ಜನರು ನನ್ನ ಟೀಮ್ ನಲ್ಲಿ ಜಾಯ್ನಿಂಗ್ ಆಗ್ಬೇಕು ಅಂದ್ರೆ ಎಷ್ಟು ಇನ್ವಿಟೇಷನ್ಸ್ ನಾನು ಮಾಡ್ಬೇಕು? 10 ಜನಕ್ಕೆ ನಾನು ಇನ್ವಿಟೇಷನ್ ಮಾಡಿದ್ರೆ 7 ಜನ ಬಂದು ಪ್ಲಾನಿಂಗ್ ಕೇಳ್ತಾರೆ. 7 ಜನ ಪ್ಲಾನಿಂಗ್ ಕೇಳೋದ್ರಲ್ಲಿ 2 ಜಾಯ್ನಿಂಗ್ ಆಗ್ತಾರೆ ಅಂತ ಅಂದ್ಮೇಲೆ ನನ್ನ ಟೀಮ್ ನಲ್ಲಿ 20 ಹೊಸ ಜಾಯ್ನಿಂಗ್ಸ್ ಆಗ್ಬೇಕು ಅಂದ್ರೆ ಎಷ್ಟು ಜನಕ್ಕೆ ಇನ್ವಿಟೇಷನ್ ಮಾಡ್ಬೇಕು? ವೆರಿ ಗುಡ್, ವೆರಿ ಗುಡ್ ರುಕ್ಮಿಣಿ ಮೇಡಮ್, ವಿನಯ್ ಸರ್, ಗಂಗಾಧರ್ ಸರ್. ರೈಟ್ ಆನ್ಸರ್ ಇಸ್ 100. ಸೊ ಇಲ್ಲಿ ನೋಡಿ, 10 ಜನಕ್ಕೆ ನೀವು ಇನ್ವಿಟೇಷನ್ ಮಾಡಿದ್ರೆ 7 ಜನ ಬಂದು ಪ್ಲಾನ್ ಕೇಳ್ತಾರೆ. 7 ಜನ ಪ್ಲಾನಿಂಗ್ ಕೇಳಿರೋದ್ರಲ್ಲಿ 2 ಜಾಯ್ನಿಂಗ್ ಆಗ್ತಾರೆ ಅಂದ್ರೆ 20 ಜನ ಜಾಯ್ನಿಂಗ್ ಆಗ್ಬೇಕು ಅಂದ್ರೆ 100 ಇನ್ವಿಟೇಷನ್ಸ್ ಆಗ್ಲೇಬೇಕು. 100 ಇನ್ವಿಟೇಷನ್ಸ್ ಮಾಡಿದ್ರೆ 70 ಜನರು ಬಂದು ಪ್ಲಾನಿಂಗ್ ಕೇಳ್ತಾರೆ. 70 ಜನ ಬಂದು ಪ್ಲಾನಿಂಗ್ ಕೇಳಿರೋದ್ರಲ್ಲಿ 20 ಜನ ಬಂದು ಜಾಯ್ನಿಂಗ್ ಆಗ್ತಾರೆ. ಸೊ ಇದೊಂದು ಗೊತ್ತಾಗಿದ ತಕ್ಷಣನೇ ನಮ್ಮ ಮೈಂಡಿಗೆ ಏನನ್ಸುತ್ತೆ ಗೊತ್ತಾ? ಅರೆ 2 ಜನಕ್ಕೆ ನೀವು ಜಾಯ್ನಿಂಗ್ ಮಾಡಿಸ್ಬೇಕು ಅಂದ್ರೆ 10 ಇನ್ವಿಟೇಷನ್ಸ್ ಮಾಡ್ಬೇಕು. ಹಂಗಾದ್ರೆ ನಂಗೆ ಈ ವಾರ 20 ಬೇಕು ಅಂದ್ರೆ ನಾನು 100 ಜನಕ್ಕೆ ಇನ್ವಿಟೇಷನ್ ಮಾಡ್ಬೇಕು. ಕರೆಕ್ಟಾ? 200 ಬೇಕು ಅಂದ್ರೆ 200 ಮೆಂಬರ್ಸ್ಗೆ ನಾನು ಈ ವಾರ ಜಾಯ್ನಿಂಗ್ ಮಾಡಿಸ್ಬೇಕು ನನ್ನ ಟೀಮ್ ನಲ್ಲಿ ಅಂದ್ರೆ ಎಷ್ಟು ಪ್ಲಾನಿಂಗ್ಸ್ ಆಗ್ಬೇಕು? ಈ ವಾರ ಪ್ಲಾನಿಂಗ್ಸ್ ಎಷ್ಟಾಗ್ಬೇಕು? 200 ಮೆಂಬರ್ಸ್ಗೆ ನಾನು. ವೆರಿ ಗುಡ್ ಶಿವಮ್ ಸರ್. ಇಷ್ಟೇ ಸಿಂಪಲ್. ಇದೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಈಗ ನೀವು ನಿಮ್ಮ ಈ ವಾರದಲ್ಲಿ ಎಷ್ಟು ಜಾಯ್ನಿಂಗ್ಸ್ ನೀವು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಬೇಕಾಗಿರೋ ಕೆಲಸಗಳನ್ನ ನೀವೇ ಪ್ಲಾನಿಂಗ್ ಮಾಡ್ಕೊಳ್ತೀರಾ. ಸಿಂಪಲ್. ಈಗ ನೀವು ಡಿಸೈಡ್ ಮಾಡಿ ಈ ವಾರ ಎಷ್ಟು ಇನ್ವಿಟೇಷನ್ಸ್ ಮಾಡಿ, ಎಷ್ಟು ನೀವು ಪ್ಲಾನಿಂಗ್ಸ್ ಕೊಟ್ಟು, ಎಷ್ಟು ಜಾಯ್ನಿಂಗ್ಸ್ ನೀವು ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀರಾ ಅಂತ. ಕಡಿಮೆ ಇನ್ವಿಟೇಷನ್ ನಿಮ್ ಟೀಮ್ ನಲ್ಲಿ ಆದ್ರೆ ಕಡಿಮೆ ಪ್ಲಾನಿಂಗ್ಸ್ ಈ ವಾರ ಆಗತ್ತೆ. ಕಡಿಮೆ ಪ್ಲಾನಿಂಗ್ಸ್ ಈ ವಾರ ಆದ್ರೆ ಕಡಿಮೆ ಜಾಯ್ನಿಂಗ್ಸ್ ಈ ವಾರದಲ್ಲಿ ಆಗತ್ತೆ. ಸೊ ಕಡಿಮೆ ಜಾಯ್ನಿಂಗ್ಸ್ ಆದ್ರೆ ನಿಮ್ಮ ಇನ್ಕಮ್ ಕಡಿಮೆ ಆಗತ್ತೆ. ಸೊ ಇಲ್ಲಿ ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ, ನಿಮಗೆ ನಿಮ್ಮ ಕಂಪನಿಯಲ್ಲಿ ಇನ್ಕಮ್ ಬರಬೇಕು ಅಂತ ಅಂದ್ರೆ ಅತಿ ಹೆಚ್ಚು ಜಾಯ್ನಿಂಗ್ಸ್ ಈ ವಾರ ಆಗ್ಬೇಕು ಅಥವಾ ಈ ತಿಂಗಳು ಆಗ್ಬೇಕು. ಈ ತಿಂಗಳಲ್ಲಿ ಅತಿ ಹೆಚ್ಚು ಆದಾಯ ನೀವು ನಿಮ್ ಕಂಪ್ನಿ ತಗೊಳ್ಬೇಕು ಅಂದ್ರೆ ಅತಿ ಹೆಚ್ಚು ಜಾಯ್ನಿಂಗ್ಸ್ ಈ ತಿಂಗಳಲ್ಲಿ ನೀವು ಕಂಪ್ನಿ ಕೊಡಬೇಕು. ಅತಿ ಹೆಚ್ಚು ಜಾಯ್ನಿಂಗ್ಸ್ ನೀವು ಈ ತಿಂಗಳಲ್ಲಿ ಕಂಪ್ನಿ ಕೊಡಬೇಕು ಅಂದ್ರೆ ಅತಿ ಹೆಚ್ಚು ಪ್ಲಾನಿಂಗ್ಸ್ ಗಳನ್ನ ನೀವು ಈ ತಿಂಗಳಲ್ಲಿ ಮಾಡಬೇಕು. ಅತಿ ಹೆಚ್ಚು ಪ್ಲಾನಿಂಗ್ಸ್ ಗಳು ಈ ತಿಂಗಳಲ್ಲಿ ಆಗ್ಬೇಕು ಅಂದ್ರೆ ಅತಿ ಹೆಚ್ಚು ಇನ್ವಿಟೇಷನ್ಸ್ ಈ ತಿಂಗಳಲ್ಲಿ ಆಗ್ಬೇಕು. ಫಾರ್ಮುಲಾ ಇಸ್ ಕ್ಲಿಯರ್. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಿಮಗೆ ಅತಿ ಹೆಚ್ಚು ಇನ್ಕಮ್ ಬರಬೇಕು ಅಂದ್ರೆ ನಿಮ್ಮ ಕಂಪನಿಯಲ್ಲಿ ನಿಮ್ಮ ಆದಾಯ ಡಿಪೆಂಡ್ ಆಗಿರೋದು ಎಷ್ಟು ಜಾಯ್ನಿಂಗ್ಸ್ ಈ ಮಂತ್ ಅಲ್ಲಿ ಆಗತ್ತೆ ಅಂತ. ಜಾಯ್ನಿಂಗ್ಸ್ ಗಳಿಂದ ನಿಮ್ ಇನ್ಕಮ್ ಡಿಪೆಂಡ್ ಆಗುತ್ತೆ. ಜಾಯ್ನಿಂಗ್ಸ್ ಗಳು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನೀವು ಎಷ್ಟು ಜನಕ್ಕೆ ಪ್ಲಾನಿಂಗ್ಸ್ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಜನಕ್ಕೆ ಪ್ಲಾನಿಂಗ್ಸ್ ಕೊಡ್ತೀರಾ ಅನ್ನೋದು ಡಿಪೆಂಡ್ ಆಗೋದು ಎಷ್ಟು ಇನ್ವಿಟೇಷನ್ಸ್ ಮಾಡ್ತೀರಾ ಅಂತ ಹೇಳಿ. ಇನ್ವಿಟೇಷನ್ಸ್ ಮಾಡಿದ್ರೆ ಪ್ಲಾನಿಂಗ್ಸ್ ಆಗುತ್ತೆ, ಪ್ಲಾನಿಂಗ್ಸ್ ಮಾಡಿದ್ರೆ ಜಾಯ್ನಿಂಗ್ಸ್ ಆಗುತ್ತೆ, ಜಾಯ್ನಿಂಗ್ಸ್ ಮಾಡಿದ್ರೆ ಇನ್ಕಮ್ ಬರುತ್ತೆ. ಕ್ಲಿಯರ್? ಕ್ಲಿಯರ್? ಒಂದ್ಸಲ ನನ್ಗೆ ಒಬ್ರು ಪ್ರಶ್ನೆ ಕೇಳಿರೋದನ್ನ ನಿಮ್ಗೆ ಕೇಳ್ತಾ ಇದ್ದೀನಿ. ನಾನು 10 ಜನಕ್ಕೆ ಅವಕಾಶ ಕೊಟ್ರೆ ಕೇವಲ ಒಬ್ರು ಮಾತ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಇದಕ್ಕೆ ಏನ್ ಮಾಡೋದು ಸರ್ ಅಂತೇಳಿ ಕೇಳಿದ್ರು. ಅವಾಗ ನಾನು ಈ ಪ್ರಶ್ನೆಯಲ್ಲಿ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ಸರ್ ನನಗೆ 10 ಜನಕ್ಕೆ ಪ್ಲಾನ್ ಹೇಳಿದ್ರೆ ಬರೀ ಒಬ್ರೇ ಜಾಯ್ನ್ ಆಗ್ತಾ ಇದಾರೆ, ನಂಗೆ 10 ಜನ ಜಾಯ್ನ್ ಆಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು?
10 ಜನಕ್ಕೆ ಅವಕಾಶ ಕೊಟ್ರೆ ಕೇವಲ ಒಬ್ರು ಮಾತ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಸೊ ಅವರಿಗೆ 10 ಜನರು ಸ್ಟಾರ್ಟ್ ಮಾಡ್ಬೇಕಂತೆ ಬಿಸ್ನೆಸ್ ನ. ಸೊ ಹಾಗಾದ್ರೆ ಎಷ್ಟು ಜನಕ್ಕೆ ಅವ್ರು ಅವಕಾಶ ಕೊಡ್ಬೇಕು? 10 ಜನಕ್ಕೆ ಹೇಳಿದ್ರೆ ಒಬ್ರು ಜಾಯ್ನಿಂಗ್ ಆಗ್ತಾ ಇದಾರೆ ಅಂದ್ರೆ ವೆರಿ ಗುಡ್ ವಿನಯ್ ಸರ್. ರೈಟ್ ಆನ್ಸರ್ ಇಸ್ 100. 10 ಅಂತ ಅಂದ್ರೆ ನನಗೆ 10 ಜನ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಎಷ್ಟಾಗಬೇಕು? 100 ಅಲ್ವಾ? ಆಮ್ ಐ ರೈಟ್? ಸೊ ಇವಾಗ ನಿಮ್ಮ ಒಂದು ರೇಷಿಯೋ ಒಂದು 10:7:1 ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ 10 ಜನಕ್ಕೆ ನೀವು ಹೇಳಿದ್ರೆ 7 ಜನ ಬಂದು ಪ್ಲಾನ್ ಕೇಳ್ತಾರೆ. 7 ಜನ ಪ್ಲಾನ್ ಕೇಳೋರಲ್ಲಿ ಒಬ್ಬರೇ ಜಾಯ್ನಿಂಗ್ ಆಗ್ತಾರೆ ಅಂತ ಅನ್ಕೊಳ್ಳಿ. ಆಕ್ಚುಲಿ ಇಬ್ರು ಜಾಯ್ನಿಂಗ್ ಆಗ್ಬೇಕು. ಬೆಟರ್ ರೇಷಿಯೋ ಅಂತ ಅಂದ್ರೆ ಒಂದು ಒಳ್ಳೆ ರೇಷಿಯೋ ಅಂದ್ರೆ ಅಟ್ಲೀಸ್ಟ್ 7 ಜನ ಕೇಳಿದ್ರೆ ಇಬ್ರು ಆದ್ರೂ ಜಾಯ್ನಿಂಗ್ ಆಗ್ಬೇಕು. ಆದ್ರೂ ಕೂಡ ಒಬ್ಬರೇ ಆಗ್ತಾ ಇದಾರೆ ಅಂತ ಅನ್ಕೋಣ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಒಬ್ಬರೇ ಆಗ್ತಾ ಇದಾರೆ ಅಂತ ಅನ್ಕೋಣ. ಸೊ ಒಂದು ಜಾಯ್ನಿಂಗಿಗೆ 1,000 ರೂಪಾಯಿ ನಿಮ್ಗೆ ಇನ್ಕಮ್ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ನಾನು ಜಾಯ್ನಿಂಗ್ ಅಂತ ಹೇಳ್ತಾ ಇರೋದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅವರು ಶಾಪಿಂಗ್ ಮಾಡ್ತಾರೆ ನಿಮ್ ಕಂಪ್ನಿಯಲ್ಲಿ, ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡ್ತಾರೆ ಅಂತ ಅನ್ಕೊಳ್ಬೇಕು. ಓಕೆ, ಜಾಯ್ನಿಂಗ್ ಅಂದ್ರೆ ಬರೀ ಹೆಸರನ್ನ ರಿಜಿಸ್ಟರ್ ಮಾಡಿಸೋದಲ್ಲ, ಹೆಸರನ್ನ ನೋಂದಾಯಿಸೋದು ಅಷ್ಟೇ ಅಲ್ಲ. ನೋಂದಾಯಿಸೋದಕ್ಕೆ ಇನ್ಕಮ್ ಯಾವುದೇ ಕಾರಣಕ್ಕೆ ಯಾವ ಕಂಪ್ನಿನೂ ಕೊಡಲ್ಲ. ಸೇಲ್ ಆದ್ರೇನೆ ನಿಮ್ಗೆ ಇನ್ಕಮ್ ಬರುವಂತದ್ದು. ಬಟ್ ಹಂಗಾಗಿ ಒಂದ್ ಜಾಯ್ನಿಂಗ್ ಅಂದ್ರೆ ಒಂದಿಷ್ಟು ಸೇಲ್ಸ್ ಬಂದಿದೆ, ಆ ಸೇಲ್ಸ್ ಇಂದ ನಿಮ್ಗೆ 1,000 ರೂಪಾಯಿ ಇನ್ಕಮ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಲೆಟ್ಸ್ ಅಸ್ಯೂಮ್ ಒಂದ್ 10,000 ರೂಪಾಯಿ ವ್ಯಾಪಾರ ವ್ಯಕ್ತಿ ಕೊಟ್ರೆ ಜಾಯ್ನಿಂಗ್ ರೂಪದಲ್ಲಿ ನಿಮ್ಗೆ 1,000 ರೂಪಾಯಿ ಆದಾಯ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು, ಒಂದು ಜಾಯ್ನಿಂಗ್ ಆಗೋದಕ್ಕೆ ನೀವು 7 ಜನರಿಗೆ ಪ್ಲಾನ್ ಕೊಡ್ಬೇಕು. ಕರೆಕ್ಟಾ? ಆಮ್ ಐ ರೈಟ್? ಒಂದು ಜಾಯ್ನಿಂಗ್ ಆಗ್ಬೇಕು ಅಂದ್ರೆ ಈ 10:7:1 ಫಾರ್ಮುಲದ ಪ್ರಕಾರ 10 ಜನಕ್ಕೆ ಇನ್ವಿಟೇಷನ್ ಮಾಡಿದ್ರೆ 7 ಜನ ಬಂದು ಪ್ಲಾನಿಂಗ್ ಕೇಳ್ತಾರೆ. 7 ಜನ ಪ್ಲಾನಿಂಗ್ ಕೇಳಿರೋರಲ್ಲಿ ಒಬ್ರು ಜಾಯ್ನಿಂಗ್ ಆಗ್ತಾರೆ. ಸೊ ಈಗ ಒಬ್ರು ಜಾಯ್ನಿಂಗ್ ಮಾಡ್ಸೋದಕ್ಕೆ ನೀವು ಎಷ್ಟು ಜನಕ್ಕೆ ಪ್ಲಾನಿಂಗ್ ಕೊಡ್ಬೇಕು? 7 ಜನಕ್ಕೆ ಪ್ಲಾನಿಂಗ್ ಕೊಡ್ಬೇಕು. 7 ಜನಕ್ಕೆ ಪ್ಲಾನಿಂಗ್ ಕೊಟ್ಟಿದ್ರೇನೆ ನಿಮಗೆ ಒಂದ್ ಜಾಯ್ನಿಂಗ್ ಬರೋದು. ಕರೆಕ್ಟಾ? ಸೊ ಆ ಒಂದ್ ಜಾಯ್ನಿಂಗ್ ಇಂದ ನಿಮ್ಗೆ 1,000 ರೂಪಾಯಿ ಆದಾಯ ಇದೆ ಅಂತ ಅಂದ್ರೆ ಅದನ್ನ ಡಿವೈಡ್ ಮಾಡಿ, 1000/7 ಮಾಡಿ. ಒಂದು ಜಾಯ್ನಿಂಗ್ 1,000 ಅಂತ ನಿಮ್ಗೆ ಆದ್ರೆ 7 ಜನ ಪ್ಲಾನ್ ಕೊಟ್ಟಿದ್ದಕ್ಕಲ್ಲ ಒಂದ್ ಜಾಯ್ನಿಂಗ್ ಆಗಿದ್ದು. ಅಲ್ಲಿಗೆ ಎವ್ರಿ ಪ್ರೆಸೆಂಟೇಷನ್ ಎಷ್ಟು ಇನ್ಕಮ್ ಬರ್ತಾ ಇದೆ ಅನ್ನೋದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇವನ್ ಒಂದ್ ಪ್ರೆಸೆಂಟೇಷನ್ಗೂ 142 ರೂಪಾಯಿ ಬರುತ್ತೆ ಸ್ನೇಹಿತರೆ. ಸೊ ತುಂಬಾ ಜನರಿಗೆ ಈ ಒಂದು ನಾಲೆಡ್ಜ್ ಇಲ್ಲ. ನೀವ್ ಯಾವ್ದೋ ಒಂದು ವ್ಯಕ್ತಿಗೆ ಪ್ಲಾನ್ ಕೊಟ್ರಿ, ಆ ವ್ಯಕ್ತಿ ನಿಮ್ ಬಿಸ್ನೆಸ್ ನ ರಿಜೆಕ್ಟ್ ಮಾಡಿದ್ರೂನು ನಿಮ್ಗೆ ಇನ್ಕಮ್ ಬರುತ್ತೆ. ಯಾರು ಕೂಡ ಇದನ್ನ ಹೇಳ್ಕೊಟ್ಟಿರಲ್ಲ ಅನ್ಸುತ್ತೆ ನಿಮ್ಗೆ. ಯಾವ್ದೋ ಒಬ್ಬ ವ್ಯಕ್ತಿಗೆ ನೀವು ಪ್ಲಾನ್ ಕೊಟ್ರಿ, ಓಕೆ, ನಿಮ್ ಕಂಪನಿ ಬಗ್ಗೆ. ಅವರು ನಿಮ್ ಕಂಪನಿಗೆ ನಾನು ಜಾಯ್ನ್ ಆಗಲ್ಲ ಅಂತ ಅವ್ರು ಹೇಳಿದ್ರೂನುವೆ ನಿಮಗೆ ಆದಾಯ ಇದೆ. ಈ ಲಾ ಆಫ್ ಆವರೇಜ್ ಅದೇ ಹೇಳುವಂತದ್ದು. ಹೆಂಗ್ ಸಾಧ್ಯ? 7 ಜನಕ್ಕೆ ಪ್ಲಾನ್ ಕೊಟ್ಟಿರೋದ್ರಲ್ಲಿ ಒಬ್ರು ಜಾಯ್ನಿಂಗ್ ಆಗ್ತಾರೆ ಅಂದ್ರೆ ಇನ್ನು ಉಳಿದಂತ 6 ಜನ ನೋ ಅಂತ ಹೇಳಿದಾರೆ. ಕರೆಕ್ಟಾ? ಬಟ್ ಆದ್ರೂ ಕೂಡ 7 ಜನಕ್ಕೆ ಪ್ಲಾನಿಂಗ್ ಕೊಟ್ಟಿರೋದಕ್ಕೆ ತಾನೇ ಯಾರೋ ಒಬ್ರು ಜಾಯ್ನಿಂಗ್ ಆಗಿರೋದು. ಅದರಿಂದ ನಿಮ್ಗೆ 1,000 ರೂಪಾಯಿ ಇನ್ಕಮ್ ಬಂದಿರೋದು. ಅವಾಗ 7 ಜನದ್ದು ಲೆಕ್ಕ ತಗೊಂಡ್ರೆ, 7 ಪ್ರೆಸೆಂಟೇಷನ್ ಲೆಕ್ಕ ತಗೊಂಡ್ರೆ ಪ್ರತಿ ಪ್ರೆಸೆಂಟೇಷನ್ 142 ರೂಪಾಯಿ ಬಂದಂಗೆ. ಅಂದ್ರೆ ಪ್ರತಿ ಪ್ರೆಸೆಂಟೇಷನ್ಗೂ ನಿಮ್ಗೆ ಆದಾಯ ಇದೆ ಅನ್ನೋದನ್ನ ಅರ್ಥ ಮಾಡ್ಸೋದಕ್ಕೆ ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಅವರು ನಿಮ್ ಬಿಸ್ನೆಸ್ ಗೆ ಎಸ್ ಅನ್ಲಿ ಅಥವಾ ನೋ ಅನ್ಲಿ, ನಿಮಗಂತೂ ಪ್ರತಿ ಪ್ರೆಸೆಂಟೇಷನ್ ದುಡ್ಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಉದಾಹರಣೆಗೆ ಒಂದ್ ಜಾಯ್ನಿಂಗ್ ಆದ್ರೆ 1,000 ರೂಪಾಯಿ ಅಂತ ಹೇಳಿದೀನಿ. ನಿಮ್ ಕಂಪ್ನಿಯಲ್ಲಿ ಒಂದ್ ಜಾಯ್ನಿಂಗಿಗೆ ಎಷ್ಟು ಆದಾಯ ಇದೆ ಅನ್ನೋದು ನೀವು ಡಿಸೈಡ್ ಮಾಡಿ. ಅವಾಗ ಪ್ರತಿ ಪ್ರೆಸೆಂಟೇಷನ್ ಎಷ್ಟು ಆದಾಯ ಬರುತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ನಿಮ್ ಲಾ ಆಫ್ ಆವರೇಜ್ ಪ್ರಕಾರ. ಇವನ್ ಒಂದ್ ಇನ್ವಿಟೇಷನ್ ಮಾಡಿದ್ರು ಅದಕ್ಕೆ ಆದಾಯ ಇದೆ. 10 ಜನಕ್ಕೆ ಇನ್ವಿಟೇಷನ್ ಮಾಡಿದಕ್ಕೆಲ್ಲ 7 ಜನ ಬಂದು ಪ್ಲಾನ್ ಕೇಳಿದ್ದು. 10 ಇನ್ವಿಟೇಷನ್ ಮಾಡಿದ್ರೆ 7 ಜನ ಬಂದು ಪ್ಲಾನ್ ಕೇಳಕ್ ಸಾಧ್ಯತೆ ಇದೆಯಾ? 7 ಜನ ಪ್ಲಾನ್ ಕೊಡದೆ ಒಬ್ರು ಜಾಯ್ನಿಂಗ್ ಆಗೋದಕ್ಕೆ ಸಾಧ್ಯತೆ ಇದೆಯಾ? ಆ ಒಂದ್ ಜಾಯ್ನಿಂಗ್ ಆಗದೆ ನಿಮ್ಗೆ 1,000 ರೂಪಾಯಿ ಬರೋ ಸಾಧ್ಯತೆ ಇಲ್ಲ. ಒಂದಕ್ಕೊಂದಕ್ಕೆ ಲಿಂಕ್ ಇದೆ. ಹಂಗಿರೋದ್ರಿಂದ 10 ಇನ್ವಿಟೇಷನ್ ಮಾಡಿದ್ದಕ್ಕೆ ಅಲ್ಲ ಒಂದ್ ಜಾಯ್ನಿಂಗ್ ಆಗಿದ್ದು. ಹಂಗಾಗಿ ಎವ್ರಿ ಇನ್ವಿಟೇಷನ್ಗೂ ಕೂಡ ನಿಮ್ಗೆ ಆದಾಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಪ್ರತಿ ಇನ್ವಿಟೇಷನ್ ದುಡ್ಡಿದೆ, ಪ್ರತಿ ಪ್ರೆಸೆಂಟೇಷನ್ ದುಡ್ಡಿದೆ. ಆ ಇನ್ವಿಟೇಷನ್ ನಿಮ್ಗೆ ಸಕ್ಸಸ್ಫುಲ್ ಆಗ್ಲಿ ಅಥವಾ ಆ ಇನ್ವಿಟೇಷನ್ ಫೇಲ್ಯೂರ್ ಆಗ್ಲಿ, ನೀವು ಕೊಟ್ಟಂತ ಪ್ರೆಸೆಂಟೇಷನ್ ಸಕ್ಸಸ್ಫುಲ್ ಆಗ್ಲಿ ಅಥವಾ ಫೇಲ್ಯೂರ್ ಆಗ್ಲಿ, ನಿಮ್ಗೆ ದುಡ್ಡಂತೂ ಬಂದೇ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸಿಕ್ಕಿದ್ಯಾ? ಸಿಕ್ಕಿದೆ ಅಂದ್ರೆ ಎಲ್ರು ಕೂಡ ಒಂದ್ಸಲ ಎಸ್ ಅನ್ಬಿಡಿ. ಅವಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಈ ಸಬ್ಜೆಕ್ಟ್ ಎಲ್ರಿಗೂ ಅರ್ಥ ಆಯ್ತು ಅಂತ ಹೇಳಿ. ಸ್ನೇಹಿತರೆ, ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ
ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಮಾಡುವಂತ ಪ್ರತಿಯೊಂದು ಫೋನ್ ಕಾಲಿಗೂ, ಪ್ರತಿ ಇನ್ವಿಟೇಷನ್ಗೂ, ಪ್ರತಿ ಪ್ರೆಸೆಂಟೇಷನ್ಗೂ ನಿಮ್ಗೆ ದುಡ್ಡಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವ್ ನಿಲ್ಲಲ್ಲ, ಓಡಕ್ ಸ್ಟಾರ್ಟ್ ಮಾಡ್ತೀರಾ ಈ ಬಿಸ್ನೆಸ್ ನಲ್ಲಿ. ನೀವು ಮೀಟ್ ಮಾಡಿದವ್ರಿಗೆಲ್ರಿಗೂ ಕೂಡ ನಿಮ್ಗೆ ದುಡ್ಡು ಸಿಗತ್ತೆ ಅಂತಂದ್ರೆ ಯಾಕೆ ನೀವು ನಿಲ್ತೀರಾ? ನೀವು ಇನ್ವಿಟೇಷನ್ ಮಾಡಿದವ್ರಿಗೆಲ್ಲ ದುಡ್ಡು, ನೀವು ಯಾರಿಗೆಲ್ಲ ಇನ್ವಿಟೇಷನ್ ಮಾಡ್ತೀರಾ ಅದರಿಂದ ಇನ್ಕಮ್ ಬರುತ್ತೆ, ಯಾರಿಗೆಲ್ಲ ಪ್ಲಾನ್ ಕೊಡ್ತೀರಾ ಅದರಿಂದ ಇನ್ಕಮ್ ಬರುತ್ತೆ. ತುಂಬಾ ಜನ ಜಾಯ್ನಿಂಗ್ಸ್ ಮಾಡಿಸಿದ್ರೆ ಅಥವಾ ಪರ್ಚೇಸಿಂಗ್ ಆದ್ರೇನೆ ನಮಗೆ ಆದಾಯ ಅಂತ ಅನ್ಕೊಳ್ತಾರೆ. ರಾಂಗ್ ಅದು. ನೀವು ಕಾಲ್ ಮಾಡುವಂತ ಪ್ರತಿ ಇನ್ವಿಟೇಷನ್ಗೂ ನಿಮ್ಗೆ ಆದಾಯ ಇದೆ, ನೀವು ಪ್ಲಾನ್ ಕೊಡುವಂತ ಪ್ರತಿ ಪ್ರೆಸೆಂಟೇಷನ್ಗೂ ನಿಮ್ಗೆ ಆದಾಯ ಇದೆ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಾ. ಆ ಫೇಲ್ಯೂರ್ನ ನಾನು ಕಡಿಮೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ಪಾಯಿಂಟ್ ನಾನು ನಿಮ್ಗೆ ಅರ್ಥ ಮಾಡಿಸ್ತಿರೋದು. ನಿಮ್ಮ ಆದಾಯ ಓನ್ಲಿ ಸೇಲ್ ಮೇಲೆ ಡಿಪೆಂಡ್ ಆಗಿಲ್ಲ, ನೀವು ಕೊಡುವಂತ ಪ್ರೆಸೆಂಟೇಷನ್ ಜೊತೆಗೆ ನೀವು ಫೋನ್ ಮಾಡುವಂತಹ ಕಾಲ್ ಇನ್ವಿಟೇಷನ್ಗೂ ಕೂಡ ನಿಮ್ಗೆ ದುಡ್ಡಿದೆ. ಹಂಗಾಗಿ ನೀವು ಇನ್ವಿಟೇಷನ್ ಮಾಡೋದಷ್ಟೇ, ಪ್ರೆಸೆಂಟೇಷನ್ ಕೊಡೋದಷ್ಟೇ ನಿಮ್ ಕೆಲಸ, ಅದ್ರಿಂದನೇ ನಿಮ್ಗೆ ಆದಾಯ. ಸೊ ಈಗ ಅತಿ ಹೆಚ್ಚು ದುಡ್ಡು ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕೀಗ? ನೀವು ಕಾಲ್ ಮಾಡುವಂತ ಪ್ರತಿಯೊಂದು ಕಾಲ್ಗೂ ಕೂಡ ದುಡ್ಡಿದೆ ಅಂದ್ರೆ, ನೀವು ಇನ್ವಿಟೇಷನ್ ಮಾಡುವಂತ ಪ್ರತಿಯೊಂದು ಇನ್ವಿಟೇಷನ್ಗೂ ದುಡ್ಡಿದೆ, ಪ್ರತಿ ಪ್ರೆಸೆಂಟೇಷನ್ಗೂ ದುಡ್ಡಿದೆ ಅಂತಂದ್ರೆ ನೀವು ಅತಿ ಹೆಚ್ಚು ದುಡ್ಡು ಮಾಡ್ಬೇಕು ಅಂದ್ರೆ ನಿಮ್ ಕಂಪ್ನಿಲಿ ಏನ್ ಮಾಡ್ಬೇಕು? ಅತಿ ಹೆಚ್ಚು ಇನ್ವಿಟೇಷನ್ಸ್ ಮಾಡ್ಬೇಕು, ಅತಿ ಹೆಚ್ಚು ಪ್ರೆಸೆಂಟೇಷನ್ಸ್ ಮಾಡ್ಬೇಕು, ಕರೆಕ್ಟಾ? ಸೊ ನೀವು ಅತಿ ಹೆಚ್ಚು ಇನ್ವಿಟೇಷನ್ಸ್, ಅತಿ ಹೆಚ್ಚು ಪ್ರೆಸೆಂಟೇಷನ್ ಮಾಡೋದ್ರಿಂದ ಮೇಜರ್ ಅಡ್ವಾಂಟೇಜ್ ಏನಂತ ಅಂದ್ರೆ ನೀವೊಂದು ಬೆಸ್ಟ್ ಪ್ರೆಸೆಂಟರ್ ಆಗೋದಕ್ಕೆ ಸಾಧ್ಯತೆ ಇದೆ. ಭೂಮಿಯ ಮೇಲೆ ಒಂದು ಅತ್ಯುತ್ತಮ ಪ್ರೆಸೆಂಟರ್ ನೀವು ಆಗ್ಬೇಕು ಅಂತ ಅಂದ್ರೆ, ತುಂಬಾ ಚೆನ್ನಾಗಿ ಮಾತಾಡೋರು ನೀವು ಆಗ್ಬೇಕು ಅಂತ ಅಂದ್ರೆ ಅತಿ ಹೆಚ್ಚು ಪ್ರೆಸೆಂಟೇಷನ್ಸ್, ಅತಿ ಹೆಚ್ಚು ಇನ್ವಿಟೇಷನ್ಸ್ ನೀವು ಮಾಡ್ಬೇಕು. ತುಂಬಾ ಜನ ಕೇಳ್ತಾರೆ, ಸರ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಮಕ್ಳಿಗೆ ಅರ್ಥ ಮಾಡ್ಸೋ ತರ ಮಾಡ್ತೀರಾ ಸರ್ ಅಂತ ಹೇಳಿ ತುಂಬಾ ಜನ ನಂಗೆ ಅಪ್ರಿಶಿಯೇಟ್ ಮಾಡ್ತಾರೆ. ಅವಾಗ ನಾನು ಹೇಳೋದು, ಇವತ್ತು ಆ ತರದ ಒಂದು ಅಪ್ರಿಶಿಯೇಷನ್ ನನಗೆ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ನಾನು ನನ್ನ ಸಂಸ್ಥೆಯಲ್ಲಿ ನಾನು ವರ್ಕ್ ಮಾಡೋ ಟೈಮ್ ನಲ್ಲಿ ಅತಿ ಹೆಚ್ಚು ಜನರಿಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ದಿನ 10 ಪ್ಲಾನ್ ಕೊಡ್ತಾ ಇದೆ, ದಿನ 10 ಜನರಿಗೆ ಪ್ಲಾನ್ ಕೊಡ್ತಾ ಇದೆ ಸ್ನೇಹಿತರೆ. ಸಿಕ್ತವ್ರಿಗೆಲ್ಲ ಇನ್ವಿಟೇಷನ್ ಮಾಡ್ತಿದ್ದೆ ನನ್ನ ಕಂಪ್ನಿ ಬಗ್ಗೆ. ಆ ಒಂದು ಕೆಲಸದ ಪ್ರತಿಫಲವಾಗಿ ಇವತ್ತು ನಾನು ಯಶಸ್ವಿಯಾಗಿ ಈ ತರ ಮಾತಾಡೋದಕ್ಕೆ ಸಾಧ್ಯತೆ ಆಗಿದೆ. ಹಂಗಾಗಿ ನೀವು ಕೂಡ ನನ್ನಾಗೆ ಒಂದು ಒಳ್ಳೆ ಭಾಷಣಗಾರ ಅಥವಾ ಒಂದು ಒಳ್ಳೆ ಪ್ರೆಸೆಂಟರ್ ನೀವು ಆಗ್ಬೇಕು ಅಂದ್ರೆ ಅತಿ ಹೆಚ್ಚು ಜನಕ್ಕೆ ಪ್ಲಾನಿಂಗ್ಸ್ ಕೊಡಿ, ಜಾಸ್ತಿ ಪ್ಲಾನಿಂಗ್ ಕೊಡಿ. ನೀವು ಸಖತ್ತು ಪ್ರೆಸೆಂಟೇಷನ್ಸ್ ಮಾಡ್ತಿಲ್ಲ, ಅತಿ ಹೆಚ್ಚು ಪ್ಲಾನ್ ಮಾಡ್ತಿಲ್ಲ ಅಂದ್ರೆ ನೀವು ಈ ಬಿಸ್ನೆಸ್ ಇಂದ ಹೊರಗುಳಿತೀರಾ, ಗೆಲ್ಲಕ್ ಆಗಲ್ಲ. ಕ್ಲಿಯರ್? ಎಸ್. ಇನ್ನೊಂದು ರೇಷಿಯೋ ಇದೆ, ಆಕ್ಟಿವಿಟಿ ರೇಷಿಯೋ. ಆಕ್ಟಿವಿಟಿ ರೇಷಿಯೋ. ಈ ಆಕ್ಟಿವಿಟಿ ರೇಷಿಯೋ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಈ ಬಿಸ್ನೆಸ್ ಅಲ್ಲಿ 2 ಕೆಲಸ ಇರೋದು. ಒಂದು, ಜನರು ನಮ್ಮ ಬಿಸ್ನೆಸ್ ಗೆ ಜಾಯ್ನಿಂಗ್ ಆಗೋ ತರ ಮಾಡುವಂತದ್ದು. ಎರಡನೇದು, ಜಾಯ್ನಿಂಗ್ ಆದಂತ ಪ್ರತಿಯೊಬ್ರು ನಮ್ಮ ಬಿಸ್ನೆಸ್ ನಲ್ಲಿ ಆಕ್ಟಿವ್ ಆಗಿ ಇರೋ ತರ ಮಾಡುವಂತದ್ದು, ಅವರು ಕೂಡ ಬಿಸ್ನೆಸ್ ನ ಬಿಲ್ಡ್ ಮಾಡೋ ಆಸ್ಪೆಕ್ಟ್ ನಲ್ಲಿ ಕೆಲಸ ಮಾಡಿಸುವಂತದ್ದು. ಅದನ್ನೇ ಆಕ್ಟಿವಿಟಿ ರೇಷಿಯೋ ಅಂತ ಕರಿತೀವಿ. ಈ ಆಕ್ಟಿವಿಟಿ ರೇಷಿಯೋ ಏನ್ ಹೇಳುತ್ತೆ ಅಂದ್ರೆ, 10 ಜನ ನಿಮ್ಮ ಬಿಸ್ನೆಸ್ ಗೆ ಜಾಯ್ನ್ ಆದ್ರೆ ಆ 10 ಜನರಲ್ಲಿ ಒಂದು 5 ಜನ ರೆಗ್ಯುಲರ್ ಆಗಿ ಟ್ರೈನಿಂಗ್ಸ್ ಗಳನ್ನ ಅಟೆಂಡ್ ಮಾಡ್ತಿರ್ತಾರೆ. ಆ 5 ಜನರಲ್ಲಿ ಇಬ್ರು ಮಾತ್ರ ಪ್ರಾಡಕ್ಟ್ ಕಸ್ಟಮರ್ಸ್ ಆಗ್ತಾರೆ, ಇನ್ನು ಒಬ್ರು ಸೀರಿಯಸ್ ಆಗಿ ನಿಮ್ ಜೊತೆ ಬಿಸ್ನೆಸ್ ಬಿಲ್ಡ್ ಮಾಡ್ತಾರೆ ಅಂತ ಹೇಳಿ. ಇದು ಕೂಡ ಸಖತ್ತು ರೇಷಿಯೋ. ತುಂಬಾ ಜನಕ್ಕೆ ಅನ್ಸಿರುತ್ತೆ, ಸರ್ ಜಾಯ್ನಿಂಗ್ ಆದವರೆಲ್ಲ ಯಾಕೆ ಬಿಸ್ನೆಸ್ ನಲ್ಲಿ ನಂತರ ನಿಲ್ಲಲ್ಲ ಅಂತ. ನೋಡಿ, ರೇಷಿಯೋನೇ ಹೇಳ್ತಾ ಇದೆ. 10 ಜನ ನಿಮ್ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದ್ರಲ್ಲಿ 5 ಜನ ಮಾತ್ರ ರೆಗ್ಯುಲರ್ ಟ್ರೈನಿಂಗ್ ಬರ್ತಾರೆ, ಅದ್ರಲ್ಲಿ ಇಬ್ರು ಮಾತ್ರ ರೆಗ್ಯುಲರ್ ಆಗಿ ಪ್ರಾಡಕ್ಟ್ ಬಳಸ್ತಾರೆ, ಒಬ್ರು ನಿಮಗೆ ಸೀರಿಯಸ್ ಆಗಿ ಬಿಸ್ನೆಸ್ ನ ಬಿಲ್ಡ್ ಮಾಡುವಂತ ಲೀಡರ್ ಸಿಗ್ತಾರೆ ಅಂತ ಹೇಳಿ. ಸೊ ಈಗ ಈ ಫಾರ್ಮುಲದ ಪ್ರಕಾರ ಹೇಳಿ ನನಗೆ ಇದು ಫಾರ್ಮುಲಾ ಅರ್ಥ ಆಗಿದೆ ಇಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆಗೆ ಆನ್ಸರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. 10 ಜನ ಜಾಯ್ನ್ ಆದ್ರೆ ಅದರಲ್ಲಿ ಒಬ್ರು ನಿಮ್ ತರ ಲೀಡರ್ ಸಿಗ್ತಾರೆ ಅಂದ್ರೆ, ನಿಮ್ ತರ 100 ಜನ ನಿಮ್ ಟೀಮ್ ನಲ್ಲಿ ಲೀಡರ್ಸ್ ನ ಹುಟ್ಟಾಕ್ಬೇಕು ಅಂದ್ರೆ ನೀವ್ ಎಷ್ಟು ಜನ ಜಾಯ್ನ್ ಮಾಡಿಸ್ಬೇಕು ನಿಮ್ ಟೀಮ್ ನಲ್ಲಿ? 10 ಜನ ನಿಮ್ ಟೀಮ್ ನಲ್ಲಿ ಜಾಯ್ನ್ ಆದ್ರೆ ನಿಮ್ ತರ ಒಂದು ಲೀಡರ್ ಒಬ್ರು ಸಿಗ್ತಾರೆ ಅಂತ ಅಂದ್ರೆ, ಸೊ ಅಲ್ಲಿಗೆ 100 ಜನ ನಿಮ್ ತರ ಲೀಡರ್ಸ್ ಗಳು ಸಿಗಬೇಕು ಅಂತ ಅಂದ್ರೆ ಎಷ್ಟು ಜನರು ನಿಮ್ ಟೀಮ್ ನಲ್ಲಿ ಜಾಯ್ನಿಂಗ್ ಆಗಿರ್ಬೇಕು? ವೆರಿ ಗುಡ್ ಶುಭಂ ಸರ್, ಚಿತ್ರಾ ಮೇಡಮ್, ಮಹೇಶ್ವರಪ್ಪ ಸರ್, ಕಮಲ್ ಸರ್, ಕವನಶ್ರೀ ಮೇಡಮ್. ರೈಟ್ ಆನ್ಸರ್ ಇಸ್ 1000. ಇದೊಂದು ಲೆಕ್ಕ ಸಿಕ್ಬಿಟ್ರೆ ಮತ್ತೆ ನೀವು ಆಟ ಆಡಿಸ್ಬಿಡ್ತೀರ ಬಿಸ್ನೆಸ್ ನಲ್ಲಿ. ಸೊ ಇವಾಗ ಈ ಆಕ್ಟಿವಿಟಿ ರೇಷಿಯೋದ ಮೇಲೆ ನಿಮ್ಗೊಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ.
ನಿಮ್ ತರ ಲೀಡರ್ಸ್ ಗಳು ಜಾಸ್ತಿ ಜನ ಆಗ್ಬೇಕು ಅಂದ್ರೆ ಈ ಲೆಕ್ಕಾಚಾರದ ಮೇಲೆ ವರ್ಕ್ ಮಾಡಿ. ನಿಮ್ ತರ ಒಬ್ರು ಬೇಕು ಅಂದ್ರೆ ನಿಮ್ ಟೀಮಲ್ಲಿ 10 ಜಾಯ್ನಿಂಗ್ಸ್ ತಗೊಳ್ಳಿ. ನಿಮ್ ತರ 10 ಜನ ಬೇಕು ಅಂದ್ರೆ 100 ಜಾಯ್ನಿಂಗ್ಸ್ ತಗೊಳ್ಳಿ. ನಿಮ್ ತರ 100 ಜನ ಬೇಕು ಅಂತಂದ್ರೆ 1000 ಜಾಯ್ನಿಂಗ್ಸ್ ತಗೊಳ್ಳಿ. ಅವಾಗ ನಿಮ್ ತರ ಕೆಲಸ ಮಾಡೋರು 100, 200, 300 ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೇಷಿಯೋದ ಮೇಲೆ ವರ್ಕ್ ಮಾಡಿದ್ರೆ. ಕ್ಲಿಯರ್? ಸೊ ನಿಮ್ಮ ರೇಷಿಯೋ ಏನು, ನಿಮ್ ನಂಬರ್ಸ್ ಗಳೇನು ಅಂತ ತಿಳ್ಕೊಂಡಿದೀರಾ ಅಂತ ಅನ್ಕೊಳ್ತೀನಿ. ಆ ತಿಳ್ಕೊಂಡು ಆ ನಂಬರ್ಸ್ ಪ್ರಕಾರ ನೀವು ಕೆಲಸ ಮಾಡಿ. ಆ ನಂಬರ್ಸ್ ಪ್ರಕಾರ, ಆ ರೇಷಿಯೋ ಪ್ರಕಾರ ಕೆಲಸ ಮಾಡಿ, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ವರ್ಕ್ ಮಾಡಿ. ಕ್ಲಿಯರ್? ಸೊ ಒಮ್ಮೆ ನಿಮ್ಮ ರೇಷಿಯೋ, ನಿಮ್ಮ ನಂಬರ್ ಗೊತ್ತಾದ ಮೇಲೆ ಒಂದು ಬುದ್ಧಿವಂತಿಕೆ ಏನು ಅಂತ ಅಂದ್ರೆ ಅದನ್ನ ಇಂಪ್ರೂವ್ ಮಾಡುವಂತದ್ದು. ಇಂಪ್ರೂವ್ ಮಾಡೋದು ಅಂತಂದ್ರೆ ಹೆಂಗೆ? ಆಲ್ರೆಡಿ ಹೇಳ್ದೆ, ಈ ವಾರ ಒಬ್ರನ್ನ ನೀವು ಪರಿಚಯ ಮಾಡ್ಕೊಂಡು ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್ ಗೆ ಅವ್ರನ್ನ ಆಡ್ ಮಾಡ್ತಾ ಇದ್ದೀರಾ ಅಂದ್ರೆ ಇಬ್ರನ್ನ ಯಾಕೆ ಪರಿಚಯ ಮಾಡ್ಕೊಳ್ಬಾರ್ದು? ಈ ವಾರ ಬರೀ ಒಂದೇ ಹೋಮ್ ಮೀಟಿಂಗ್ಸ್ ಆಗ್ತಿದೆ ಅಂದ್ರೆ 2 ಯಾಕೆ ಮಾಡಬಾರ್ದು? 10 ಜನಕ್ಕೆ ಇನ್ವಿಟೇಷನ್ ಮಾಡಿದ್ರೆ 5 ಜನ ಬಂದು ಪ್ಲಾನ್ ಕೇಳ್ತಾ ಇದಾರೆ, ಅದನ್ನ 7ಕ್ಕೆ ಯಾಕೆ ತರಬಾರ್ದು? 7 ಜನಕ್ಕೆ ಪ್ಲಾನ್ ಕೊಟ್ರೆ ಓನ್ಲಿ ಇಬ್ರೇ ಮಾತ್ರ ಜಾಯ್ನ್ ಆಗ್ತಿದ್ದಾರೆ, ಅದನ್ನ ಯಾಕೆ 3 ಮಾಡಬಾರ್ದು? ಯಾಕೆ 4 ಮಾಡಬಾರ್ದು? ಈ ಲೆಕ್ಕಾಚಾರದಲ್ಲಿ ವರ್ಕ್ ಮಾಡ್ಬೇಕು. ಒಂದು ನಿಮ್ಮ ನಂಬರ್ ಏನು ಅಂತ ತಿಳ್ಕೊಳ್ಬೇಕು. ನಿಮ್ಮ ರೇಷಿಯೋ ಅಂದ್ರೆ ಏನು, ನಿಮ್ಮ ರೇಷಿಯೋ ಏನಿದೆ, ನಿಮ್ಮ ನಂಬರ್ ಏನಿದೆ, ನಿಮ್ಮ ರೇಷಿಯೋ ಏನಿದೆ ತಿಳ್ಕೊಳ್ಬೇಕು. ಈಗ ನಾನು ಹೇಳಿದೆ 10 ಜನ ನಿಮ್ ಟೀಮ್ ನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಬ್ರೇ ನಿಮ್ ಜೊತೆ ಸೀರಿಯಸ್ ಆಗಿ ಉಳಿಯೋರು ಅಂತ. ಅದ್ಯಾಕೆ 1 ಹಾಕ್ಬೇಕು? 2 ಯಾಕೆ ಆಗ್ಬಾರ್ದು? 10 ಜನ ಬಂದ್ರೆ ಇಬ್ರು ಯಾಕೆ ನಿಮ್ ಟೀಮ್ ನಲ್ಲಿ ಒಳ್ಳೆ ಲೀಡರ್ಸ್ ಆಗಿ ಕ್ರಿಯೇಟ್ ಆಗ್ಬಾರ್ದು? 10 ಜನ ಬಂದ್ರೆ 5 ಜನ ಯಾಕೆ ನಿಮ್ ಟೀಮ್ ನಲ್ಲಿ ಉಳಿಬಾರ್ದು? 10 ಜನ ಬಂದ್ರೆ 10 ಜನರು ಯಾಕೆ ಉಳಿಬಾರ್ದು? ಈ ಲೆಕ್ಕಾಚಾರದಲ್ಲಿ ಯಾಕೆ ಕೆಲಸ ಮಾಡಬಾರ್ದು? ಸೊ ಅದನ್ನೇ ಇಂಪ್ರೂವ್ ಮಾಡೋದು ಅಂತ ಹೇಳುವಂಥದ್ದು. ಕ್ಲಿಯರ್? ಸೊ ಇದಾಗಿತ್ತು ಇವತ್ತಿನ ಟ್ರೈನಿಂಗ್, ನಂಬರ್ಸ್ ಅಂಡ್ ರೇಷಿಯೋ. ಎಲ್ರಿಗೂ ಕೂಡ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ತರದ ಎಲ್ಲಾ ನಾಲೆಡ್ಜ್ಗಳು ನಿಮ್ಗೆ ಪುಸ್ತಕಗಳಲ್ಲೂ ಕೂಡ ನಾವು ಅವೈಲಬಲ್ ಮಾಡಿದೀವಿ. 2 ಬುಕ್ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು, ನೆಟ್ವರ್ಕ್ ಮಾರ್ಕೆಟಿಂಗ್ ಗುಪ್ತ ರಹಸ್ಯಗಳು ಅಂತ ಹೇಳಿ. ಅಲ್ಲೂ ಕೂಡ ಈ ರೇಷಿಯೋದ ಬಗ್ಗೆ ನೀವು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಇವತ್ತಿನ ನೋಟ್ಸ್ ನಿಮಗೆ ಬೇಕು ಅಂದ್ರೆ ಅಲ್ಲೊಂದು ನಂಬರ್ ಇದೆ, ಆ ನಂಬರ್ 9986409556. ಆ ನಂಬರಿಗೆ ನೀವು ವಾಟ್ಸಪ್ ಅಲ್ಲಿ ಆಯ್ ಅಂತ ಕಳಿಸಿ, ಸರ್ ನಂಗೆ ನೋಟ್ಸ್ ಬೇಕು ಅಂತ ಹೇಳಿದ್ರೆ ಇವತ್ತಿನ ಕ್ಲಾಸ್ ನೋಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ನಿಮಗೆ ಇಷ್ಟ ಆಯ್ತು ಅನ್ನೋದನ್ನ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ 3 ಜನಕ್ಕೆ ಅವಕಾಶ ಇದೆ. ಆ 3 ಜನರು ಕೂಡ ಶೇರಿಂಗ್ ಮಾಡಬಹುದು. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದ್ರೆ, ಇವತ್ತು ಓನ್ಲಿ ನಿಮಗೆ MLM ಬಗ್ಗೆ ಕೋರ್ಸ್ ಸಿಗ್ತಾ ಇದೆ, ಅದು ಉಚಿತವಾಗಿ. ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಉಚಿತವಾಗಿ ಕೋರ್ಸ್ ಸಿಗ್ತಾ ಇದೆ. ಅದೇ ತರ ವೆಲ್ನೆಸ್ ಬಗ್ಗೆ ಎಸ್ಪೆಷಲಿ ಇವತ್ತು ತುಂಬಾ ಜನರು ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂತವ್ರು ಈ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ ರೆಕಮೆಂಡ್ ಮಾಡ್ತಿದ್ದೀರಾ. ರೋಗಗಳು ಏನಕ್ಕೆ ಬರುತ್ತೆ, ಆರೋಗ್ಯವಂತ ವ್ಯಕ್ತಿಗೆ ಆರೋಗ್ಯವಾಗಿ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಾವ್ಯಾವ ರೋಗ ಏನೇನಕ್ಕೆ ಬರುತ್ತೆ. ಸೊ ನಿಮ್ಮ ಫುಡ್ ಸಪ್ಲಿಮೆಂಟ್ಸ್ ನ ಕೊಡೋದಕ್ಕೆ, ನಿಮ್ಮ ಫುಡ್ ಸಪ್ಲಿಮೆಂಟ್ಸ್ ನ ಬೇರೆ ಜನರಿಗೆ ರೆಕಮೆಂಡ್ ಮಾಡಬೇಕು ಅಂದ್ರೆ ವೆಲ್ನೆಸ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಇವತ್ತು 21 ವರ್ಷ ವೆಲ್ನೆಸ್ ಬಗ್ಗೆ ನಾಲೆಡ್ಜ್ ತಗೊಳ್ಳೋದಿರುವಂತ ನನ್ನ ಗುರುಗಳಾದಂತ ಸರ್ ಡಾಕ್ಟರ್ ಎಸ್ ಕುಲಕರ್ಣಿ ಸರ್, ಅದ್ರ ಬಗ್ಗೆ ಒಂದು ವೆಲ್ನೆಸ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ. ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಬೇಕು, ಅದ್ರಲ್ಲಿ ಏನೇನ್ ಕೋರ್ಸ್ ಅಲ್ಲಿ ಬೆನಿಫಿಟ್ ಸಿಗತ್ತೆ, ಆ ಕೋರ್ಸ್ ಅಲ್ಲಿ ಏನೆಲ್ಲ ಕಲಿಬಹುದು, ಇವೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುವಂತಹ ಇಂಟ್ರೆಸ್ಟ್ ನಿಮಗಿದ್ರೆ 6 ಮಂತ್ ಕೋರ್ಸ್ ಇರುತ್ತೆ. ಆಕ್ಚುಲಿ ಅದು 6 ತಿಂಗಳು ಕೋರ್ಸ್ ಇರುತ್ತೆ. 6 ಮಂತ್ ಆದ್ಮೇಲೆ ನಿಮಗೆ ಒಂದು ಕಾನ್ವೊಕೇಶನ್ ಸೆರೆಮನಿ ಅಂತಾನು ಮಾಡ್ತೀವಿ. ಹೆಂಗೆ ಇವತ್ತು BA BCom BSc ಆದ್ರೆ ಅವರಿಗೆ ಒಂದು ಗೌನ್ ಎಲ್ಲ ಹಾಕಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ, ಆ ತರದ ಒಂದು ಕಾನ್ವೊಕೇಶನ್ ಸೆರೆಮನಿ ಸರ್ಟಿಫಿಕೇಟ್ ಕೂಡ ಕೊಡ್ಲಾಗತ್ತೆ. ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಫ್ಯಾಮಿಲಿ ನೀವು ಡಾಕ್ಟರ್ ಆಗ್ತೀರಾ, ಆ ಡಾಕ್ಟರ್ ಲೆವೆಲ್ಗೆ ಬೇಕಾಗಿರೋ ನಾಲೆಡ್ಜ್ ಕೂಡ ನಿಮಗೆ ಆ ಒಂದು ವೆಲ್ನೆಸ್ ಎಜುಕೇಶನ್ ಅಲ್ಲಿ ಸಿಗುತ್ತೆ. ಆ ಕೋರ್ಸ್ ಬೇಕು ಅಂದವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ವಾಟ್ಸ್ಆಪ್ ನಲ್ಲಿ ನೋಟ್ಸ್ ಬೇಕು ಅನ್ನೋದ್ರ ಜೊತೆಗೇನೆ ನನಗೆ ವೆಲ್ನೆಸ್ ಕೋರ್ಸ್ ಕೂಡ ಬೇಕು ಸರ್ ಅಂತ ಕೂಡ ನೀವು ಕಮೆಂಟ್ ಮಾಡಬಹುದು ಅಂತ ಹೇಳ್ತಾ, ಇವತ್ತು 3 ಜನರಿಗೆ ಅವಕಾಶ ಇದೆ. ಅದರಲ್ಲಿ ಮೊದಲನೇದಾಗಿ ಯಾರ ಹೆಸರು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ನಾಗರಾಜ್ ಸರ್ ಮೆನ್ಷನ್ ಮಾಡಿದ್ದಾರೆ, ಶ್ರೀಶೈಲ್ ಸರ್ ಮೆನ್ಷನ್ ಮಾಡಿದ್ದಾರೆ, ಶುಭಂ ಸರ್ ಮೆನ್ಷನ್ ಮಾಡಿದ್ದಾರೆ. ಸೊ ಇವ್ರು 3 ಜನಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ನಾಗರಾಜ್ ಸರ್. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಇಷ್ಟ ಆಯ್ತು ಅನ್ನೋದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶೇರ್ ಮಾಡಿ ಸರ್. ನಾಗರಾಜ್ ಸರ್ನ ಅನ್ಮ್ಯೂಟ್ ಮಾಡಿದ್ದೀನಿ. ಸರ್ ನಮಸ್ತೆ ಸರ್, ವಾಯ್ಸ್ ಕೇಳ್ತಾ ಇದೆಯಲ್ಲ ಸರ್? ನಮಸ್ತೆ ನಾಗರಾಜ್ ಸರ್, ಕೇಳಿಸ್ತಾ ಇದೆ ವಾಯ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕ್ಲಾಸು ಬಹಳ ಚೆನ್ನಾಗಿ ಅರ್ಥ ಆಯ್ತು ಸರ್. ಸೊ ಇವತ್ತಿನ ಕ್ಲಾಸಲ್ಲಿ ಸಂಬಂಧಪಟ್ಟಂತೆ ನಾವೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ, ನೆಟ್ವರ್ಕ್ ಮಾಡುವಾಗ ಇರೋ ಟೀಮ್ ಅನ್ನ ಅವ್ರನ್ನ ಬೆಳೆಸ್ಬೇಕು, ಅವ್ರನ್ನ ಏಳಿಸ್ಬೇಕು, ಅವ್ರ ನಮ್ಮಂಗೆ ಯಾಕೆ ಮಾಡಲ್ಲ ಅಂತ ಒಂದೆಲ್ಲ ಚಿಂತೆ ಮಾಡ್ತಾ ಇದ್ವಿ ನಾವು. ಸೊ ಅದರಲ್ಲೇ ಕೊರಗ್ತಾ ಇದ್ವಿ. ಬಟ್ ನಮಗೆ ಏನ್ ಅರ್ಥ ಆಗ್ತದೆ ಅಂದ್ರೆ, ಹೊಸ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ತಗೊಬೇಕು. ಸೊ ಅದನ್ನ ಪ್ರೆಸೆಂಟ್ ಮಾಡ್ಬೇಕು. ಪ್ರೆಸೆಂಟ್ ಮಾಡಿದಪ್ಪ ಅಂದ್ರೆ ಹೊಸ ಜನ ಸಿಗ್ತಾರ ನಮಗೆ. ಸೊ ಅದ್ರ 10ರಲ್ಲಿ 1 ಅಂತ ಹೇಳಿದ್ರಲ್ಲ, 100% ಅದು ಆಗ್ತಿರೋದು. ಸೊ ಆತರ ನಾವ್ ಮಾಡ್ಬೇಕಾಗಿದ್ದ ಕೆಲಸ ಏನಂತ ಅಂದ್ರೆ, ಜಸ್ಟ್ ಜಾಸ್ತಿ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡ್ಕೊಂಡು
ಪ್ರೆಸೆಂಟ್ ಮಾಡೋದ್ ಮಾಡ್ರಿ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ತಾ ಹೋಯ್ತು ಸರ್. ಚೆನ್ನಾಗಿದೆ ಸರ್. ಕ್ಲಾಸ್ ಅಲ್ಲಿ ಕೆಲವೊಂದು ನೀವು ಹೇಳುವಂತ ರೀತಿ ಜಸ್ಟ್ ಅದೆಲ್ಲ ನಿಮ್ಗೆ ಬಹಳ ಹತ್ರ ಆಯ್ತು. ಅಷ್ಟೆಲ್ಲೋ ತಪ್ಪು ಮಾಡ್ತಾ ಇದೀವಿ ಅಂತ ಅನಿಸ್ತಾ ಹೋಯ್ತು. ಸೊ ಅದು ತಪ್ಪು ತಿದ್ಕಿನಾಕ ನಮ್ಗೆ ಹೆಲ್ಪ್ ಆಯ್ತು ಸರ್ ಇವತ್ತಿನ ಕ್ಲಾಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಸರ್. ನೆಕ್ಸ್ಟ್ ಶ್ರೀಶೈಲ್ ಸರ್ ನೇಮ್ ಮೆನ್ಷನ್ ಮಾಡಿದ್ರೆ ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದೀನಿ. ನಮಸ್ಕಾರ ಸರ್. ನಮಸ್ತೆ ಶ್ರೀಶೈಲ್ ಸರ್. ಸರ್ ಇವತ್ತಿನ ಟಾಪಿಕ್ ಅಲ್ಲಿ ಇಷ್ಟ ಆಗೋದು ಫಸ್ಟ್ ಕಾಂಟ್ಯಾಕ್ಟ್ ಲಿಸ್ಟ್ ಹಿಡ್ಕೊಂಡು ಇನ್ಫಾರ್ಮೇಶನ್ ಕೊಡ್ತಾ ಬಂದ್ರಿ ಸರ್. ಅದು ಅಂದ್ರು ನಾವೆಲ್ಲ ಸುಮಾರು ವರ್ಷದಿಂದ ಮುಂಚೆ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿದ್ವಿ. ಬಟ್ ಇವತ್ತಿನ ಕಾಂಟ್ಯಾಕ್ಟ್ ಲಿಸ್ಟ್ ಒಂದ್ ಲೀಡರ್ ಅವ್ರಿಗೆ ಹಂಗಿಲ್ಲ. ನಮ್ ಕೆಲಸದ ನಾ ಯಾವ ಕೆಲಸ ಹೊಡೆದ ನಾನು ಮರ್ತ್ ಬಿಟ್ಟಿವ್ರಿ. ನಾವು ಟೀಮ್ ಕಡೆ ಫೋಕಸ್ ಮಾಡ್ತೀವಿ. ಯಾರು ಲೀಡರ್ ಯಾರಿಗೆ ಪ್ರಾಡಕ್ಟ್ ಕೊಟ್ಟಿವಿ ಅವ್ರನ್ನೇ ಫಾಲೋ ಅಪ್ ಮಾಡ್ತೀವಿ. ಬಟ್ ಹೊಸ ಡೈರೆಕ್ಟ್ ಆಗಿ ಪ್ಲಾನ್ ಹೇಳುವಂತದ ಮಾಡಂಗಿಲ್ಲ ಸರ್. ಅದು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿಬಿಟ್ರಿ ಸರ್. ಅದು ತುಂಬಾ ಯೂಸ್ಫುಲ್ ವಿಷಯ ಸರ್. ಯಾಕಂದ್ರೆ ನಮ್ಮಲ್ಲೇ ಐತೆ ಎಲ್ಲಾನು. ಬಟ್ ಅದನ್ನ ಬಿಟ್ಟು ನಾವ್ ಎಲ್ಲೋ ಹೊರಗಡೆ ಹುಡುಕ್ತಾ ಇದೀವಿ. ನೆಕ್ಸ್ಟ್ ಸರ್ ಇವತ್ತಿನ ಟೋಟಲ್ ಹೇಳ್ಬೇಕಾರ ಮೀಟಿಂಗ್ ಫುಲ್ ಎಕ್ಸೈಟ್ಮೆಂಟ್ ಸರ್. ಆಲ್ ಪಾಯಿಂಟ್ಸ್ ತುಂಬಾ ಇಷ್ಟ ಆಯ್ತು ಸರ್. ಫುಲ್ ಅಂಡ್ ಫುಲ್ ಈ ಪಾಯಿಂಟ್ ಇಷ್ಟ ಆಗಿಲ್ಲ 100%. ಪ್ರತಿಯೊಂದು ಪಾಯಿಂಟ್ ತುಂಬಾ ಇಷ್ಟವಾದಂತ ಪಾಯಿಂಟ್ ಸರ್. ಅದ್ರ ಬಗ್ಗೆ ಇವತ್ತಿನ ಟಾಪಿಕ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಅಷ್ಟೊಂದು ಪಾಯಿಂಟ್ಸ್ ಸರ್. ಈ ತರ ಮೀಟಿಂಗ್ ಇನ್ನೊಂದು ಇದೊಮ್ಮೆ ಅಂದ್ರೆ ಒನ್ಸ್ ಮೋರ್ ಮತ್ತೊಮ್ಮೆ ಯಾವಾಗ ಇದನ್ನ ಇನ್ನೊಂದು ಕ್ಲಾಸ್ ತಗೊಂಡ್ರೆ ನಮ್ಗೆ ಅವಾಗ ಬಾರಿ ಬೆಸ್ಟ್ ಸರ್. ಇದು ಪ್ರತಿಯೊಬ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಕ್ಲಾಸ್. ನೆಕ್ಸ್ಟ್ 10 ಅದು 10 ಜನರಿಗೆ ಇನ್ವೈಟ್ ಮಾಡಿದ್ರೆ 7 ಜನ ಪ್ಲಾನ್ ಕೇಳ್ತಾರೆ. 7 ಜನ ಪ್ಲಾನ್ ಕೇಳಿದ್ರೆ ಈ ಒಬ್ರು ಜಾಯ್ನ್ ಆಗ್ಬೋದು ಅಥವಾ ಇಬ್ರು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಅಲ್ಲಿದಾಗ್ಬೇಕು ಇಬ್ರನ್ನ 3 ಮಂದಿನ ಯಾಕೆ ಮಾಡ್ಬಾರ್ದು ನಾವು. ನೆಕ್ಸ್ಟ್ ನಿಮ್ ತರ ಮಾತಾಡ್ಬೇಕು ಅಂದ್ರೆ ನಾವು ಜಾಸ್ತಿ ಡೈಲಿ ಜಾಸ್ತಿ ಎಷ್ಟು ನಾವು ಪ್ಲಾನಿಂಗ್ ಕೊಡ್ತಾ ಇದ್ದೆ ನೀವು ಕಂಪ್ನಿಯಲ್ಲಿ ವರ್ಕ್ ಮಾಡುವಾಗ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ಇವತ್ತು ಎಲ್ಲಾರು ನಾವು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತೀವಿ. ಬಟ್ ಪ್ಲಾನ್ ಕೊಡ್ತಾ ಇಲ್ಲ ಸರ್. ಬಹಳಷ್ಟು ಇನ್ಕಮ್ ಪ್ಲಾನ್ ಕೊಡ್ತಾ ಇಲ್ಲ. ಬರೀ ಪ್ರಾಡಕ್ಟ್ ಅಂತ ಅವ್ರ ರಿಸಲ್ಟ್ ಬಂದ್ಬೇಕು ಬರೀ ಮೂವ್ ಮಾಡ್ತಾ ಇದೀವಿ. ಪ್ರಾಡಕ್ಟ್ ಸೇಲ್ ಮಾಡತ್ತೀವಿ. ಬಟ್ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನ ನಾವೆಲ್ಲ ಬಿಟ್ಟು ದೂರ ಆಗತ್ತೀವಿ ಸರ್. ಅಂದ್ರ ಆ ವೇದಾಗ ಹೋಗ್ತಾ ಇಲ್ಲ. ಇದೆಲ್ಲಾನು ಇವತ್ತು ತಿಳಿಸ್ಕೊಟ್ರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಷ್ಟ ಆಯ್ತು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಶ್ರೀಶೈಲ್ ಸರ್. ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡಿದ್ರಿ. ಅದ್ರಲ್ಲೂ ಕೂಡ ಇವತ್ತು ಇಂಥ ಪಾಯಿಂಟ್ ಇಷ್ಟ ಅಂತ ಹೇಳಕ್ ಆಗಲ್ಲ ಸರ್. ಎಲ್ಲವೂ ಇಷ್ಟ ಅಂತ ಹೇಳಿದ್ರಲ್ಲ, ಗ್ರೇಟ್, ಒಳ್ಳೆ ಶೇರಿಂಗ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶುಭಂ ಸರ್ ನೇಮ್ ಮೆನ್ಷನ್ ಮಾಡಿದ್ರೆ ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಶುಭಂ ಸರ್. ಸರ್ ಇವತ್ತಿನ ಕ್ಲಾಸ್ ನೋಡೋದಾದ್ರೆ ಈಗ ನಮ್ದ ಕಾಂಟ್ಯಾಕ್ಟ್ ಲಿಸ್ಟ್ ಅಂದ್ರೆ ನೋಡ್ರಿ, ನಾವ್ 2-3 ಜನ ಸಿಕ್ರಪ್ಪ ಅಂದ್ರ ಅವ್ರ ಬೆನ್ ಹತ್ತೆ ಹೋಗ್ಬಿಡ್ತೇವ್ ನಾವ್. ಹೊಸಬ್ರನ್ನ ಜಾಸ್ತಿ ಕೇರ ಮಾಡಂಗಿಲ್ರಿ. ನಾವು ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಂಗಿಲ್ಲ, ಹೊಸಬ್ರಿಗೆ ಭೇಟಿ ಆಗಂಗಿಲ್ಲ. ಬೆಸ್ಟ್ ಒಂದ್ 5 ಜನ ಸಿಕ್ರಪ್ಪ ಅಂದ್ರ ಅವ್ರನ್ನ ಬೆನ್ ಹತ್ತೀವಿ. ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹೊಳ್ಳಿ ನಮ್ ಎಷ್ಟು ನಮ್ ಪ್ರೆಸೆಂಟೇಶನ್ ಎಷ್ಟ್ ಮಾಡ್ತಾ ಇದೀವಿ ನೀವು ಡೈಲಿ ಪ್ರತಿ ವಾರ ಅದ್ರ ಬಗ್ಗೆನು ತಿಳಿಸ್ಕೊಟ್ರಿ. ಅದೇ ತರ ನೋಡೋದಾದ್ರೆ ಎಲ್ಲಾ ಪಾಯಿಂಟ್ಸ್ ಇಷ್ಟ ಆದ್ವು ಸರ್ ಇವತ್ತು. ಅದೇ ನನಗ ಇಷ್ಟ ಆಗಿದಂದ್ರೆ ಲಾಸ್ಟ್ ಪಾಯಿಂಟ್ ಸರ್. ನಾವ 10 ಜನ ಪ್ಲಾನಿಂಗ್ ಹೇಳಿದ್ರೆ 5 ಜನ ಬರ್ತಾರ. ಅದ್ರಲ್ಲಿ ನಮ್ಮ ತರ ಮಾಡುವಂತಾರ ಒಬ್ಬರು ಸಿಗ್ತಾರ 10 ಜನರಲ್ಲಿ. ಅದೇ ತರ ನಾವ್ 100 ಜನ ಮಾಡ್ಬೇಕಪ್ಪ ಅಂದ್ರೆ 1000 ಜನನ ಜಾಯ್ನಿಂಗ್ ಮಾಡಿಸ್ಬೇಕು. ಅದ್ ಬಹಳ ಇಷ್ಟ ಆಯ್ತು ಸರ್ ನನಗ. ಯಾಕಪ್ಪ ಅಂದ್ರೆ ನಾವು ಕಾಂಟ್ಯಾಕ್ಟ್ ಲಿಸ್ಟ್ ಎಷ್ಟು ಜಾಸ್ತಿ ಮಾಡ್ತೇವ ಅಷ್ಟು ನಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗುತ್ತಾ. ನಮ್ಮ ಟೀಮ್ ಕೂಡ ದೊಡ್ಡದಾಗುತ್ತೆ. ಎಷ್ಟು ದೊಡ್ಡ ಟೀಮ್ ಇರುತ್ತೋ ಅಷ್ಟು ದೊಡ್ಡ ಇನ್ಕಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಶುಭಂ ಸರ್. ವಿನಯ್ ಸರ್ ಹೇಳ್ತಾ ಇರೋ ಸರ್, ಇದನ್ನ ಒಂದು ಅದ್ಭುತವಾದಂತ ಕ್ಲಾಸ್ ಇದು ಯೂಟ್ಯೂಬ್ ವಿಡಿಯೋ ಹಾಕಿ ಸರ್ ಅಂತೇಳಿ. 100% ನಿಮ್ಗೆ ಇದು ಯೂಟ್ಯೂಬ್ ನಲ್ಲಿ ಅವೈಲಬಲ್ ಇರುತ್ತೆ. ನಿಮ್ಗೆ ಯೂಟ್ಯೂಬ್ ಲಿಂಕ್ ಕೂಡ ಬರುತ್ತೆ. ಈ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿ ಆ ಲಿಂಕ್ ಕೂಡ ಬರುತ್ತೆ, ನೋಟ್ಸ್ ಕೂಡ ಬರುತ್ತೆ, ಮತ್ತೆ ವೆಲ್ನೆಸ್ ಕೋರ್ಸ್ ಬಗ್ಗೆ ನಿಮ್ಗೆ ಮಾಹಿತಿಯೂ ಕೂಡ ಸಿಗುತ್ತೆ. ಇವತ್ತಿನ ಕ್ಲಾಸ್ ನ ಮೇನ್ ಪಾಯಿಂಟ್ ಏನ್ ಗೊತ್ತಾ ಲೀಡರ್ಸ್? ಒಂದು, ನೀವು ಪ್ರತಿ ಒಂದು ಇನ್ವಿಟೇಷನ್ಗೂ ನಿಮ್ಗೆ ದುಡ್ಡು ಬರುತ್ತೆ. ನಿಮ್ಮ ಕಂಪ್ನಿಯಲ್ಲಿ ಪ್ರತಿ ಪ್ರೆಸೆಂಟೇಷನ್ಗೂ ದುಡ್ಡು ಬರುತ್ತೆ. ಓನ್ಲಿ ಜಾಯ್ನಿಂಗ್ಸ್ ಆಗಿ ಅಥವಾ ಒಂದಿಷ್ಟು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಅಷ್ಟೇ ಅಲ್ಲ. ನೀವು ಬರೀ ಇನ್ವಿಟೇಷನ್ ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತೆ, ಪ್ರೆಸೆಂಟೇಷನ್ ಕೊಟ್ಟರೆ ದುಡ್ಡು ಬರುತ್ತೆ. ಇನ್ವಿಟೇಷನ್ ಮಾಡಿದ್ರೆ ದುಡ್ಡು ಬರುತ್ತೆ, ಪ್ರೆಸೆಂಟೇಷನ್ ಕೊಟ್ಟರೆ ದುಡ್ಡು ಬರುತ್ತೆ. ಅಂದ್ರೆ ಯಾಕೆ ನಾವು ಅತಿ ಹೆಚ್ಚು ಇನ್ವಿಟೇಷನ್ಸ್ ಮಾಡಬಾರ್ದು, ಅತಿ ಹೆಚ್ಚು ಪ್ಲಾನಿಂಗ್ಸ್ ಗಳನ್ನ ಕೊಡಬಾರ್ದು? ಸೊ ಇದ್ರ ಕಡೆ ಫೋಕಸ್ ಮಾಡಿ. ಇದೇ ಇವತ್ತಿನ ಇಂಪಾರ್ಟೆಂಟ್ ಪಾಯಿಂಟ್. ಇನ್ವಿಟೇಷನ್ ಮಾಡಿದ್ರು ದುಡ್ಡು ಬರುತ್ತೆ, ಪ್ರೆಸೆಂಟೇಷನ್ ಕೊಟ್ಟರು ದುಡ್ಡು ಬರುತ್ತೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಬಿಸ್ನೆಸ್ ಯಾವ್ದು ಇಲ್ಲ ಅಂತ ಅನ್ಕೊಳ್ತೀನಿ. ಸೇಲ್ಸ್ ಆದ್ರೆ ಅಷ್ಟೇ ಅಲ್ಲ. ಅದಕ್ಕೇನೆ ನಾನು ಇವತ್ತಿನ ಕ್ಲಾಸ್ ನ ಎಂಡಿಂಗ್ ಟೈಮ್ ನಲ್ಲಿ ಒಂದು ಇಂಪಾರ್ಟೆಂಟ್ ಸ್ಲೈಡ್ ಗೆ ನಿಲ್ಸಿ ನಾನು ಈ ಒಂದು ಪಾಯಿಂಟ್ ನ ಹೇಳ್ತಾ ಇದ್ದೀನಿ. ಸೊ ಇದ್ರ ಕಡೆ ಫೋಕಸ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.